कर्णे शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः यशेम देवहितैर्यदायुः। शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महभ्यो नमो गुरुभ्यः। सर्वोपप्लवरहितप्रज्ञानघनप्रत्यगतो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म। ನಿನ್ನೆ ಉಪಾಸನಾ ವಿಚಾರವಾಗಿ ಆಚಾರ್ಯರು ಅತ್ಯದ್ಭುತವಾದ ಭಾಷ್ಯ ಬರೆದಿದ್ರು. ಏನು ಅಂತ, ಹೊರಗಿನ ವಿಷಯಗಳಿಂದ ಇಂದ್ರಿಯಗಳನ್ನು ಮನಸ್ಸಿನವರೆಗೂ ಅಂತಃಕರಣದವರೆಗೂ ಕೂಡ ಇಂದ್ರಿಯಗಳನ್ನು ಹಿಂತಿರುಗಿಸಿಕೊಂಡವನು, ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡಿರೋವನು ಯಾವಾಗಲೂ ಆ ಓಂಕಾರದಲ್ಲಿ ಬ್ರಹ್ಮಭಾವವನ್ನಿಟ್ಟುಕೊಂಡು ಭಕ್ತಿಯಿಂದ ಬ್ರಹ್ಮಭಾವವನ್ನು ಆವೇಶ ಮಾಡಿಕೊಂಡು ಯಾವುದನ್ನು, ಈಗ ಓಂಕಾರವನ್ನಾಗಲಿ ಅಥವಾ ಯಾವುದಾದ್ರೂ ತಮ್ಮ ಇಷ್ಟ ದೇವತೆಯನ್ನಾಗಲಿ, ಆತನ ಇಷ್ಟ ದೇವತೆ ಬ್ರಹ್ಮಭಾವ ಅನ್ನುವಾಗ ಅದೇ ಬ್ರಹ್ಮವಾಗಿದೆ ಅಂದರೆ ಅತ್ಯಂತ ಹೆಚ್ಚಿನದಾಗಿದೆ. ಆ ನನ್ನ ದೇವತೆಯಲ್ಲಿಯೇ ಎಲ್ಲ ದೇವತೆಗಳು ಇಡೀ ಪ್ರಪಂಚ ಅಡಕವಾಗಿ ಹೋಗಿದೆ ಅನ್ನೋ ಭಾವನೆಯನ್ನು ಚೆನ್ನಾಗಿಟ್ಕೋಬೇಕು. ಒಂದು ಕಡೆಯಿಂದ ಈ ಕೆಲವರು ಮಾಡುವಾಗ ಇನ್ನು ಕೆಲವು ದೇವತೆಗಳನ್ನು ತಿರಸ್ಕಾರ ಮಾಡ್ತಾರೆ, ಅದು ಮಾಡಬಾರ್ದು. ಯಾಕೆ, ಯಾವ ದೇವತೆಯನ್ನು ನಾನು ರಾಮ ಅಂತ ಕೂಗ್ತಾ ಇದ್ದೀನೋ ಅವನಿಗೆ ಬೇರೆ ಬೇರೆ ಹೆಸರುಗಳು ಅಷ್ಟೇ. ಶಿವ, ವಿಷ್ಣು, ನಾರಾಯಣ, ಕೃಷ್ಣ, ದುರ್ಗಿ ಅಂತ ಬೇರೆ ಬೇರೆ ಹೆಸರುಗಳೇ ಹೊರತು ಬೇರೆ ಬೇರೆ ದೇವತೆಗಳೆಲ್ಲ ಇಲ್ಲ. ಆ ಒಬ್ಬ ಪರಮಾತ್ಮನಲ್ಲೇ ಎಲ್ಲವೂ ಅಡಕವಾಗಿದೆ. ಅವನನ್ನು ನಾನು ರಾಮ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋವಾಗ ಏನಾಗುತ್ತೆ, ಅದೇ ಅತ್ಯಂತ ಹೆಚ್ಚಿನದು, ಅದಕ್ಕಿಂತ ಹೆಚ್ಚಿನದು ಯಾವುದು ಇಲ್ಲವೇ ಇಲ್ಲ ಅನ್ನೋ ಭಾವ ಬಂದಾಗ ನಮಗೆ ಲೋಕದಲ್ಲಿ ಇದಕ್ಕಿಂತ ಹೆಚ್ಚಿನದು ಪಡ್ಕೊಂಡ್ರು ಸುಖ, ಅದನ್ನು ಪಡ್ಕೊಂಡ್ಮೇಲೆ ಅದಕ್ಕಿಂತ ಹೆಚ್ಚಿನದನ್ನು ಪಡ್ಕೊಂಡು ಸುಖ ಅನ್ನೋ ಬುದ್ಧಿ ಇದೆಯಲ್ಲ, ಅತ್ಯಂತ ಹೆಚ್ಚಿನದಾದದ್ದು ಈ ಪರಬ್ರಹ್ಮವೇ, ಈ ನನ್ನ ರಾಮನೇ, ಇದಕ್ಕಿಂತ ಹೆಚ್ಚಿನದಾದ ಇನ್ನೊಂದು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಾಗ ಆ ಭಾವನೆಯಿಂದ ಸದಾಕಾಲವೂ ಕರ್ಮಗಳಲ್ಲಿ ಉಪಾಸನೆಯಲ್ಲಿ ತೊಡಗಿರೋವಂಥವನಿಗೆ ಅದನ್ನು ಪಡ್ಕೊಂಡ ಮೇಲೆ ಇನ್ನು ಪಡ್ಕೋಬೇಕಾದೇನೂ ಇರೋದೇ ಇಲ್ಲ. ಯಾಕೆ, ಅವನಿಗೆ ಹೆಚ್ಚು ಕಡಿಮೆನೋ ಬುದ್ಧಿನೇ ಹೊರಟು ಹೋಗಿದೆ. ಆ ನನ್ನ ರಾಮನಲ್ಲಿ ಎಲ್ಲ ಹೆಚ್ಚು ಕಡಿಮೆಗಳು ಸೇರಿ ಹೋಗಾಯಿತು. ನನ್ನ ರಾಮನಿಗಿಂತ ಬೇರೆಯಾಗಿ ಹೆಚ್ಚು ಕಡಿಮೆ ಒಳ್ಳೆಯದು ಕೆಟ್ಟದ್ದು ಯಾವುದೂ ಇಲ್ಲವೇ ಇಲ್ಲ. ಇಲ್ಲಿ ರಾಮನೇ ಎಲ್ಲವೂ. ಇದು ಕೊನೆಯ ಹಂತ ಇರ್ಬೋದು. ಅದಕ್ಕೆ ಶುರುನೂ ಹಾಗೇ ಇರಬೇಕು. ಶುರು ಬೇರೆ ಥರ ಮಾಡಿ ಫಲ ಇನ್ನೊಂದು ಥರ ಆಗಲ್ಲ. ಪ್ರಾರಂಭವೂ ಅದೇ ಆಗಿರಬೇಕು. ಆ ಪ್ರಾರಂಭದಲ್ಲಿಯೇ ಇಲ್ಲಿ ಓಂಕಾರದ ವಿಷಯವನ್ನು ಹೇಳ್ತಾ ಇದ್ದಾರೆ. ಈ ಓಂಕಾರವೇ ಬ್ರಹ್ಮವಾಗಿದೆ ಅನ್ನೋ ಒಂದು ಭಾವನೆಯನ್ನು ಸಂತತವಾಗಿ ಇಟ್ಕೊಂಡು ಎಲ್ಲಿ ಭಾವನೆಯನ್ನಿಡಬೇಕು ಅಂತ ಹೇಳ್ತಾ ಇದ್ದೀವೋ ಅಲ್ಲಿ ಭಕ್ತಿ ಅನ್ನೋದು ಭಾರಿ ಮುಖ್ಯ. ಭಕ್ತಿ ಇಲ್ಲದೆ ಇದ್ರೆ ಭಾವನೆ ಬರಲ್ಲ. ಅಲ್ಲಿ ಆ ಭಕ್ತಿ ಅಂದರೆ ಏನು ಅಂದರೆ ಪ್ರೇಮ. ನಮ್ಮ ಸಹಜವಾಗಿ ನಮಗೆ ಪ್ರೇಮ ಅನ್ನೋದು ನಮ್ಮ ಸಹಜ ಸ್ವಭಾವ. ಯಾವುದಾದ್ರೂ ವಸ್ತುಗಳಲ್ಲಿ ಇಟ್ಟೇ ಇರ್ತೀವಿ. ಅದನ್ನು ಪರಮಾತ್ಮನಲ್ಲಿಟ್ಟಾಗ ಅದಕ್ಕೆ ಭಕ್ತಿ ಅಂತ ಹೆಸರು. ಆ ಭಕ್ತಿಯಿಂದ ಅತ್ಯಂತ ಪ್ರೇಮದಿಂದ, ಈಗ ಎಲ್ಲ ಮಹಾತ್ಮರುಗಳು ಏನು ಹೇಳ್ತಾರೆ, ತಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಆ ದೇವತೆಯಲ್ಲಿರಬೇಕು ಅಂತ. ಹಾಗಿದ್ದ ಪಕ್ಷದಲ್ಲಿ ಆ ಭಾವನೆ ಊರ್ಕೊಂಡು ಕೊನೆಗೆ ಪ್ರಪಂಚವೆಲ್ಲವೂ ತನ್ನ ಇಷ್ಟದೇವನಾದ ರಾಮನೇ ಕೃಷ್ಣನೇ ಅನ್ನೋ ಭಾವನೆ ಬರೋಕ್ಕೆ ಶುರುವಾಗುತ್ತೆ. ಅದು ಭಾವನಾ ಕ್ಷೇತ್ರದಲ್ಲೇ ಉಳಿದಿರುತ್ತೆ. ಅದರಿಂದ ತತ್ವಜ್ಞಾನಕ್ಕೆ, ನಿಶ್ಚಿತ ಜ್ಞಾನಕ್ಕೆ ಅನುಕೂಲ ಆಗುತ್ತೆ. ಮನಸ್ಸು ಮೊದಲು ಯಾವುದನ್ನು ಅತ್ಯುತ್ತಮವಾಗಿ ಭಾವನೆ ಮಾಡುತ್ತೋ ಅದನ್ನು ತಿಳ್ಕೊಳ್ಳೋಕೆ ಅನುಕೂಲವಾಗುತ್ತದೆ.
ಈಗ ಲೌಕಿಕವಾಗಿಯೂ ಯಾರಾದರೂ ಎಂಜಿನಿಯರು ಒಂದು ಮನೆ ಕಟ್ಟಬೇಕು ಅಂದರೆ ಮೊದಲು ಅವನಿಗೆ ಭಾವನೆಯಲ್ಲಿ ಆ ಮನೆಯ ಚಿತ್ರ ಬಂದ್ಬಿಡುತ್ತೆ, ಆಮೇಲೆ ಅದು ಮನೆಯ ಸಾಕಾರ ರೂಪವನ್ನು ತಗೊಳುತ್ತೆ, ಅದು ತಿಳುವಳಿಕೆಯಾಗಿ ಉಳ್ಕೊಳ್ಳುತ್ತೆ. ಇದು ನಮ್ಮ ಸಹಜ ಸ್ವಭಾವ. ಇದನ್ನೇ ನಾವು ಈ ಮಾರ್ಗದಲ್ಲಿಯೂ ಅನುಸರಿಸುವಾಗ ಶಾಸ್ತ್ರ ಅದನ್ನೇ ಇಟ್ಕೊಂಡು ಹೇಳ್ತಾ ಇದೆ. ನಮ್ಮ ಮನಸ್ಸಿನ ಸ್ವಭಾವ ಏನು? ಪ್ರತ್ಯಯಗಳೇ ನಮ್ಮ ಮನಸ್ಸಿನ ಸ್ವಭಾವ. ಏನಾದರೂ ಒಂದು ಗೊತ್ತಾಗ್ತಾ ಇದೆ ಅಂದರೆ ಆ ರೀತಿಯಾದ ಪ್ರತ್ಯಯ ನಮ್ಮಲ್ಲಿ ಎದ್ಕೋತಾ ಇದೆ ಅಂತ ಅಷ್ಟೇ ಅರ್ಥ. ಹಾಗೆ ಪ್ರತ್ಯಯಗಳು ಬೇರೆ 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 ರೀತಿಯ ಪ್ರತ್ಯಯಗಳು, ನಾಮರೂಪ ಕ್ರಿಯಾತ್ಮಕವಾದ ಪ್ರತ್ಯಯಗಳು ಎದ್ಕೊಂಡು ಅಲ್ಲಿ ಒಂದೊಂದು ಬೇರೆ ಬೇರೆ ರೂಪದಲ್ಲಿ ತೋರೋದ್ರಿಂದ ಪ್ರತ್ಯಯಗಳು ನಮಗೆ ಸುಖ ಆಗ್ತಾ ಇಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರುತ್ತೆ. ಒಂದು ಆಕಾರ, ಬಣ್ಣ, ರೂಪ, ಹೆಸರು, ಕ್ರಿಯೆ ಹೀಗೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದ್ರೆ ಮನಸ್ಸು ನಿಂತ್ಕೊಳ್ಳಲ್ಲ. ಮನಸ್ಸು ನಿಂತ್ಕೊಂಡಾಗ, ಸಮಾಧಾನವಾದಾಗ ನಮಗೆ ಸುಖ ಪ್ರಾಪ್ತಿಯಾಗೋದು. ಆ ಮನಸ್ಸು ನಿಂತ್ಕೋತಾ ಇಲ್ಲ, ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ಪ್ರತ್ಯಯಗಳನ್ನು ಮಾಡ್ಕೊಂಡು ಬೇರೆ ಬೇರೆ ಆಕಾರದಲ್ಲಿ ಪುಟ್ ಅಂತ ಆಗ್ತಾನೆ ಇದೆ. ಈಗ ನೀರಿನಲ್ಲಿ ವಿಪರೀತವಾಗಿ ಗುಳ್ಳೆಗಳು ಹೇಳ್ತಾ ಇದೆ, ಅಲೆಗಳು ಹೇಳ್ತಾ ಇದೆ ಅಂದರೆ ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣಲ್ಲ ನಮಗೆ. ಅದು ಶಾಂತವಾಗಬೇಕು. ಆ ನೀರು ಹೇಗೆ ಶಾಂತವಾಗಬೇಕೋ ಹಾಗೆ ಮನಸ್ಸು ಅನ್ನೋದು ಶಾಂತವಾಗಬೇಕು. ಮನಸ್ಸಿಗೆ ಶಾಂತತೆ ಅನ್ನೋದು ಎರಡು ರೀತಿ. ಒಂದೇ ಒಂದು ಪ್ರತ್ಯಯವನ್ನು ಇಷ್ಟವಾದಂತಹ ಪ್ರತ್ಯಯದಲ್ಲೇ ಮುಳುಗೋದು, ಅದೊಂದು ರೀತಿ ಶಾಂತತೆ. ಅದು ಪೂರ್ಣ ಶಾಂತತೆ ಏನಲ್ಲ. ಆದರೆ ಮನಸ್ಸು ಪರಮಾತ್ಮನಲ್ಲೇ ಮುಳುಗಿ ಪರಮಾತ್ಮ ಸ್ವಭಾವವನ್ನು ಹೊಂದಿ ಲಯವಾಗತ್ತಲ್ಲ, ಪರಮಾತ್ಮನಿಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ ಅನ್ನೋ ತಿಳುವಳಿಕೆಯಿಂದ ಲಯವಾಗತ್ತಲ್ಲ, ಅದು ನಿಜವಾದ ಶಾಂತತೆ. ಮನಸ್ಸಿಗೆ ಮನಸ್ಸು ಇದೆ ಅನ್ನೋದಾದರೆ ಒಂದು ಪ್ರತ್ಯಯ ಕೊಡಲೇಬೇಕು. ಅದಕ್ಕೆ ಪ್ರತ್ಯಯವಿಲ್ಲದೆ, ಆಲಂಬನವಿಲ್ಲದೆ ಮನಸ್ಸಿರಲ್ಲ. ಹಾಗಾಗಿ ಯಾವ ಪ್ರತ್ಯಯ ನನಗೆ ಅತ್ಯಂತ ಹೆಚ್ಚಿನದಾದ ಇಷ್ಟವಾಗುತ್ತೋ, ಪ್ರತ್ಯಯ ಅಂದರೆ ನಾಮ ರೂಪ ಕ್ರಿಯಾತ್ಮಕವಾದದ್ದೇ ಪ್ರತ್ಯಯ, ಅರ್ಥ ಪ್ರತ್ಯಯಗಳೇ ಹೇಳೋದು. ಯಾವ ರೂಪ ಅತ್ಯಂತ ಹೆಚ್ಚಿನದಾಗಿದೆಯೋ, ಯಾವ ರೂಪದಲ್ಲಿ ಎಲ್ಲ ರೂಪಗಳು ಅಡಗಬಲ್ಲವೋ, ಯಾವ ನಾಮದಲ್ಲಿ ಎಲ್ಲ ನಾಮವೂ ಅಡಗುತ್ತೋ, ಯಾವ ಸ್ವರೂಪದಲ್ಲಿ ಎಲ್ಲ ಕ್ರಿಯೆಗಳು ಅಡಗು ಹೋಗುತ್ತೋ, ಯಾವುದನ್ನು ಪಡ್ಕೊಂಡ್ರೆ ನನಗಿನ್ನೇನು ಪಡ್ಕೋಬೇಕು, ನಾನೇನೋ ಕಳ್ಕೊಂಡಿದ್ದೀನಿ ಅನ್ನೋ ಬುದ್ಧಿಯೆಲ್ಲ ಹೊರಟೋಗುತ್ತೋ ಅದನ್ನು ಉಳಿಸ್ಕೋಬೇಕಲ್ಲಿ. ಇದು ಉಪಾಸನೆ. ಪ್ರತ್ಯಯ ರೂಪದಲ್ಲಿ ಒಂದಾನೊಂದು ಪ್ರತ್ಯಯವನ್ನು ಉಳಿಸ್ಕೊಳ್ಳೋದು. ಈ ಪ್ರತ್ಯಯವನ್ನು ಉಳಿಸ್ಕೊಳ್ಳೋದು ಅನ್ನೋದಾಗ ಏನಾಗುತ್ತೆ, ಮೊದಲು ಆ ಒಂದು ಆಕಾರದಲ್ಲಿಯೇ ಮನಸ್ಸನ್ನಿಟ್ಟು, ಕೆಲವರಿಗೆ ನಾಮದಲ್ಲಿ ಮನಸ್ಸು ಉಳಿಯುತ್ತೆ, ಕೆಲವರಿಗೆ ರೂಪದಲ್ಲಿ ಮನಸ್ಸು ಉಳಿಯುತ್ತೆ. ಅದನ್ನು ಯಾವುದನ್ನೋ ಒಂದನ್ನು ಇಟ್ಕೊಂಡು ಆ ಪ್ರತ್ಯಯವನ್ನು ನಿಶ್ಚಿತ ಮಾಡ್ಕೋತಾ ಇರ್ತಾನಲ್ಲ, ಒಂದೇ ಪ್ರತ್ಯಯವನ್ನು ಇಟ್ಕೋತಾನೆ ಶಬ್ದಕ್ಕೆ ಅರ್ಥ ಮತ್ತೆ ಮತ್ತೆ ಅದೇ ಪ್ರತ್ಯಯ ಹೇಳ್ತಾ ಇದೆ ಅಂತ ಅಷ್ಟೇ ಅರ್ಥ. ಒಂದು ಪ್ರತ್ಯಯ ನಿಂತು ಬಿಡುತ್ತೆ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ನೀರಿನಲ್ಲಿ ಎದ್ದಂಥ ಗುಳ್ಳೆ ಹಾಗೆ ನಿಲ್ಲುತ್ತೆ ಅಂತ ಅರ್ಥ ಅಲ್ಲ. ಮತ್ತೆ ಮತ್ತೆ ಅದೇ ಜಾಗದಲ್ಲಿ ಗುಳ್ಳೆ ಹೇಳ್ತಾ ಇದೆ ಅಂದರೆ ಆವಾಗ ನಮಗೆ ಒಂದೇ ಜಾಗದಲ್ಲಿ ಗುಳ್ಳೆ ಇದೆ ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಮನಸ್ಸಿನಲ್ಲಿ ಒಂದೇ ಪ್ರತ್ಯಯ ಇದೆ ಅಂದರೆ ಒಂದೇ ವಿಚಾರವಾಗಿ ಪ್ರತ್ಯಯಗಳು ಮತ್ತೆ ಮತ್ತೆ ಎದ್ಕೋತಾ ಇದೆ ಅಂತ ಅರ್ಥ. ಅವಾಗೇನಾಗುತ್ತೆ, ಬೇರೆ ವಿಷಯದ ಪ್ರತ್ಯಯಗಳು ಎದ್ಕೊಳ್ಳೋದು ಕಡಿಮೆ ಆಗುತ್ತೆ. ಈಗಾಗಲೇ ಮನಸ್ಸಿನಲ್ಲಿ ವಾಸನಾ ರೂಪದಲ್ಲಿ ಬೇರೆ ವಿಷಯಗಳ ಪ್ರತ್ಯಯಗಳೇನಿದೆ ಅದು ಈ ಪ್ರತ್ಯಯದ ಹೊಡೆತದಿಂದ, ಈಗ ಹೇಗೆ ಒಂದೇ ಪ್ರತ್ಯಯ ಎದ್ಕೊಳ್ತಾ ಅದು ತನ್ನ ಸ್ವಭಾವವನ್ನು ಎಲ್ಲದಕ್ಕೂ ಹರಡುತ್ತೆ. ನೀರಿನ ಮೇಲೆ ನಾವು ಒಂದು ಜಾಗದಲ್ಲಿ ಅಷ್ಟೇ ಕಲ್ಲು ಹಾಕೋದು, ಅದು ಹೇಗೆ ಅಲೆಗಳು ಎಲ್ಲ ಕಡೆಗೂ ಚದುರ್ಕೊಂಡು ತನ್ನತನವನ್ನು ಎಲ್ಲದಕ್ಕೂ ಟಚ್ ಮಾಡುತ್ತೋ, ಆ ನೀರಿನ ಥರನೇ ಈ ಮನಸ್ಸು, ಪ್ರತ್ಯಯಗಳ ಗುಂಪಷ್ಟೇ ಇದು. ಆಗ ಆ ಒಂದೇ ಪ್ರತ್ಯಯ ಎದ್ಕೊಂಡು ಎಲ್ಲ ಪ್ರತ್ಯಯಗಳಿಗೂ ಇದರ ತನವನ್ನು ತಗಲಿಸುತ್ತದೆ. ಆಮೇಲೆ ಆ ಎಲ್ಲ ಪ್ರತ್ಯಯಗಳು ಮನಸ್ಸಿನಲ್ಲಿ ಎದ್ಕೊಳ್ಳೋ ಪ್ರತ್ಯಯವೆಲ್ಲ ನನ್ನ ಇಷ್ಟ ದೇವನಾದ ರಾಮನೇ. ಅಲ್ಲಿ ಏನಾದರೂ ಎದ್ಕೋಬಹುದು. ಕಾಮ ಕ್ರೋಧ ಲೋಭಾದಿಗಳು ಎದ್ಕೊಂಡಾಗಲೂ ಅದೆಲ್ಲ ರಾಮನೇ, ಆ ಕೃಷ್ಣನೇ, ಪರಮಾತ್ಮನೇ ಅನ್ನೋ ಭಾವನೆ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ಬರಬೇಕು. ಅದು ಬಂದು ಅದು ಏನು ಫೈನಲ್ ಏನಲ್ಲ, ಅದು ಕೂಡ ಈ ಪ್ರತ್ಯಯಗಳಿಗೆ ಸಾಕ್ಷಿಯಾಗಿರುವ, ಪ್ರತ್ಯಯಗಳ ಸಂಬಂಧವಿಲ್ಲದ, ಪ್ರತ್ಯಯಗಳನ್ನು ಏಳಿಸುತ್ತಿರುವ ಅರಿವಿನ ಸ್ವರೂಪನಾದ ರಾಮನಿಗಿಂತ ಈ ಮನಸ್ಸು ಅನ್ನೋದು ಬೇರೆ ಇಲ್ಲ ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಾಗುತ್ತೆ ಇದರಿಂದಲೇ. ಮನಸ್ಸಿಗೆ ಒಂದೇ ಪ್ರತ್ಯಯ ಎದ್ಕೊಂಡಿದೆ ಅನ್ನೋವಾಗ ಯಾವ ಕಡೆಯ ಪ್ರತ್ಯಯ ಎದ್ಕೊಳ್ತೋ ಆ ಕಡೆಗೆ ತಾನೇ ಹೋಗೋದಿಲ್ಲ, ಕ್ರಿಯೆಗಳ ಕಡೆಗೆ ಹೋಗಿದೆ. ಈಗ ಆ ಜಗದಾತ್ಮನಾದ, ಸರ್ವವ್ಯಾಪಕನಾದ, ಸಚ್ಚಿದಾನಂದ ಸ್ವರೂಪನಾದ ರಾಮ, ಅದನ್ನೇ ಕೃಷ್ಣ ಯಾವುದಾದ್ರೂ ಒಂದು ಭಾವನೆ ಮಾಡ್ಕೊಳ್ಳಿ, ಅಥವಾ ಓಂಕಾರ.
ಅದರ ಪ್ರಕಾರ ಪ್ರತ್ಯಯ ಎದ್ಕೋತಾ ಅಲ್ಲೇನು ಹೊರಗಡೆ ವಿಷಯ ಏನಲ್ಲ. ಯಾಕೆ ಎಲ್ಲ ಹೊರಗಡೆ ಒಳಗಡೆನೂ ಎಲ್ಲವೂ ಅದರಲ್ಲಿ ಸೇರೋಗಾಯ್ತು. ಉಪಾಸನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನೂ ನಾನು. ಅದು ಸೇರಿಸ್ಕೊಂಡಿರೋದ್ರಿಂದ ಮನಸ್ಸಿಗಿನ್ನು ಆ ಸ್ವಸ್ವರೂಪದಲ್ಲಿ ಅಡಗೋದು ಒಂದೇ ಹೊರತು ಇನ್ನು ಬೇರೆ ವಿಷಯನೇ ಇಲ್ಲ ಅದಕ್ಕೆ. ಹಾಗೆ ನಿಧಾನವಾಗಿ ಆಗುವಂಥ ವಿಚಾರಗಳು ಇವೆಲ್ಲ. ಒಂದು ದಿನಕ್ಕೆ ಒಂದು ವರ್ಷಕ್ಕಾಗತ್ತೆ ಅಂತ ಹೇಳಲ್ಲ. ಇದ್ರ ಜೊತೆಗೆ ಹೊರಗೆ ನೋಡುವಾಗ ಈ ಕೆಲವೊಂದು ಸಲ ವ್ಯವಹಾರದಲ್ಲಿ ತುಂಬ ವ್ಯವಹಾರಗಳಲ್ಲಿ ಮುಳುಗಬೇಕಾಗತ್ತೆ. ಅವರವರ ಹಿಂದಿನ ಜನ್ಮದ ಕರ್ಮಫಲದಂತೆ ಆ ದೇಹ ನಡೆಯೋದ್ರಿಂದ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಇರಬೇಕು, ಯಾವ್ಯಾವ ವ್ಯವಹಾರ ಮಾಡಬೇಕು ಅದು ನಮ್ಮ ಇಷ್ಟ ಅಲ್ಲ. ನಾವು ಇಷ್ಟಪಟ್ಟಿದ್ದೀವಿ ಅಂತ ನಾವು ಅನ್ಕೋತಾ ಇದ್ದೀವಿ, ಅದು ನಮ್ಮ ಇಷ್ಟ ಏನಲ್ಲ, ಅದು ನಡ್ಕೊಂಡು ಬರ್ತಾ ಇದೆ. ಹಾಗಿರೋವಾಗಲೂ ಆ ಇಷ್ಟದೇವತಾ ರೂಪವೇ ಎಲ್ಲ ರೂಪಗಳು, ಆ ಇಷ್ಟದೇವತಾ ನಾಮವೇ ಎಲ್ಲ ನಾಮಗಳು ಅನ್ನೋ ಭಾವನೆಯನ್ನು ಇಲ್ಲಿ ತಂದ್ಕೋತಾ ಇರಬೇಕು. ಹಾಗೆ ತಂದ್ಕೊಳ್ಳೋದ್ರಿಂದ ಒಳಕ್ಕೆ ಹೋಗುವಂಥ ವಿಷಯಗಳು ಕೂಡ ಆ ರೀತಿಯಾದ ಪ್ರತ್ಯಯಗಳನ್ನೇ ಉಂಟು ಮಾಡುತ್ತೆ ಮನಸ್ಸಿನಲ್ಲಿ. ಆಗ ಉಪಾಸನೆ ಇನ್ನೂ ಬಲವಾಗುತ್ತೆ. ಹೀಗೆ ಉಪಾಸನೆಯಲ್ಲಿ ಭೃತ್ಯಾವೇಶಿತ ಬ್ರಹ್ಮಭಾವ ಭಾರಿ ಮುಖ್ಯ. ಅದೇ ಬ್ರಹ್ಮವೇ ಆಗಿದೆ. ಯಾವ ದೇವತೆಯನ್ನು ನಾನು ಉಪಾಸನೆ ಮಾಡ್ತಾ ಇದ್ದೀನೋ ಅದೇ ಬ್ರಹ್ಮ ಅಂತ ಬಲವಂತವಾಗಿ ಇದು ಮೊದಲು ಹಠದಿಂದಲೇ ಮಾಡಬೇಕಾಗುತ್ತೆ. ಯಾಕೆ ಮನುಷ್ಯ ಒಂದನ್ನ ಪಡಿಲೇಬೇಕು ಅಂತಾನೋ ಮೊದಲು ಅದನ್ನು ಹಠದಿಂದ ಮಾಡಬೇಕಾಗುತ್ತೆ. ಆಮೇಲೆ ಸಹಜವಾಗಿ ಶುರುವಾಗುತ್ತೆ. ಮಹಾರಾಜರು ಹೇಳ್ತಾರೆ, ಜಪ ಮಾಡುವಾಗ ನಮಗೆ ಭಕ್ತಿ ಬರಲ್ವಲ್ಲ, ಪ್ರೇಮ ಬರಲ್ವಲ್ಲ ಅಂದರೆ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಜಪ ಮಾಡ್ತಾ ಇರಿ, ಮತ್ ಮಾಡ್ತಾ ಇರಿ. ಮತ್ ಮಾಡೋದ್ರಿಂದಲೇ ಅದ್ರಲ್ಲಿ ಪ್ರೇಮ ಉಂಟಾಗುತ್ತೆ. ನಾವು ನಿಮ್ಗೆ ಈಗಾಗಲೇ ಪ್ರೇಮ ಇದೆ, ನೀವೇನು ಆ ಮಟ್ಟದಲ್ಲಿದ್ದೀರಿ, ಸ್ವಲ್ಪ ಜಪ ಮಾಡಿ ಉದ್ಧಾರ ಆಗ್ತೀರಿ ಅಂತ ಹೇಳ್ತಾ ಇಲ್ಲ. ಪ್ರೇಮ ಬರೋದಕ್ಕೋಸ್ಕರನೇ ಜಪ ಮಾಡಬೇಕು ಒಂದಷ್ಟು ದಿನ. ಆ ಪರಮಾತ್ಮನಲ್ಲಿ ಪ್ರೇಮ ಬರೋದಕ್ಕೆ ಒಂದಷ್ಟು ದಿನದ ಜಪ, ಆಮೇಲೆ ನಡೆಯುತ್ತಲ್ಲ ಅದು ನಿಜವಾದ ಜಪ. ಆಮೇಲೆ ಸಹಜವಾಗಿ ನಡ್ಕೊಂಡು ಹೋಗುತ್ತೆ. ಅಜಪ ಅಂತಾರೆ ಅವರು. ನೀನು ಜಪ ಮಾಡಬೇಕಾಗಿಲ್ಲ. ಆಮೇಲೆ ಅದು ಮನಸ್ಸಿನಲ್ಲಿ ಸಂತತವಾಗಿ ಲಹರಿ ಝರಿ ಹರಿಯುತ್ತಾ ಇರುತ್ತೆ. ಹಾಗೆ ಬರಬೇಕದು. ಈಗ ಹೇಗೆ ನಮಗೆ ಲೌಕಿಕ ವಿಚಾರಗಳಲ್ಲಿ ಏನು ಚಿಂತನೆ ಮಾಡದೇ ಇದ್ರೂ ಸುಮ್ಮನೆ ಬರ್ತಾನೆ ಇರುತ್ತೋ ಹಾಗೆ ಬರಬೇಕದು. ಇದಕ್ಕೆ ಹೊರಗಿನ ಇದನ್ನು ಕಾಪಾಡ್ಕೋಬೇಕು ನಾವು. ಏನು ಅಂದರೆ ಸತ್ಯ, ಬ್ರಹ್ಮಚರ್ಯ, ಅಹಿಂಸೆ ಇವುಗಳನ್ನು ನಾವು ಕಾಪಾಡ್ಕೋಬೇಕು. ಕಾಯಿಕ, ವಾಚಿಕ, ಮಾನಸಿಕ ಸತ್ಯ. ಬ್ರಹ್ಮಚರ್ಯದಲ್ಲೂ ಅಷ್ಟೇ ಅಷ್ಟಾಂಗ ಮೈಥುನ ವರ್ಜಿತವಾದ ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ. ಗೃಹಸ್ಥರಾದವರು ಶಾಸ್ತ್ರೋಕ್ತ ರೀತಿಯಲ್ಲಿ ಮಕ್ಕಳನ್ನು ಪಡ್ಕೊಳ್ಳೋದೇನಿದೆ, ಶಾಸ್ತ್ರ ಕಾಲವನ್ನು ಹೇಳಿದೆ, ದೇಶವನ್ನು ಹೇಳಿದೆ, ಭಾವನೆಗಳನ್ನು ಹೇಳುತ್ತೆ ಆ ಸಂದರ್ಭದಲ್ಲಿ. ಇವುಗಳನ್ನು ಇಟ್ಕೊಂಡು ಅವರು ಮಕ್ಕಳನ್ನು ಪಡ್ಕೊಂಡ್ರು ಅದು ಬ್ರಹ್ಮಚರ್ಯಕ್ಕೆ ಸಮಾನ. ಅಷ್ಟು ಹೊಗಳಿದೆ. ಇಲ್ಲೇ ಹಿಂದೆ ಬಂತಲ್ಲ ಅದು. ಆಮೇಲೆ ಅಹಿಂಸೆಯಲ್ಲಿ ಯಾವುದನ್ನ ಬಿಡೋಕ್ಕೆ ಸಾಧ್ಯವೇ ಇಲ್ವೋ ಅಷ್ಟನ್ನು ಮಾತ್ರ ಇಟ್ಕೊಂಡು. ಈಗ ಊಟ ಅನ್ನೋದು ಒಂದು ಹಿಂಸೆನೆ. ನಾವು ಯಾವುದಾದ್ರೂ ಒಂದು ಜೀವಸ್ಯ ಜೀವನ, ನಾವು ಯಾವುದಾದ್ರೂ ಒಂದು ಜೀವವನ್ನು ತೆಗೆದೇ ಇದ್ರ ಹೊಟ್ಟೆ ತುಂಬಿಸ್ಕೋಬೇಕು. ಹೀಗಿರೋವಾಗ ಎಷ್ಟರ ಮಟ್ಟಿಗೆ ಹಿಂಸೆ ಮಾಡಿದರೆ ಇಷ್ಟನ್ನು ಬಿಡೋಕ್ಕಾಗಲ್ಲಪ್ಪ ಬದುಕುವುದಕ್ಕೆ ಅನ್ನೋದು ಇಟ್ಕೊಂಡು ಉಳಿದಿದ್ದು ಎಕ್ಸ್ಟ್ರಾ ಇದೆಯಲ್ಲ ಅವುಗಳನ್ನು ಬಿಟ್ಕೊಂಡು ಹೋಗೋದು. ಅಹಿಂಸೆಯನ್ನು ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿದ್ರೆಯಲ್ಲಿದ್ದಾಗ ಮಾಡ್ಬೋದು ಅಷ್ಟೇ. ನಾವು ನಮ್ಮ ಮಾತಿನಿಂದ, ನಮ್ಮ ನೋಟದಿಂದ, ನಮ್ಮ ನಡೆಯಿಂದ ಎಷ್ಟೋ ಸಲ ಎಷ್ಟೋ ಪ್ರಕಾರದ ಹಿಂಸೆ ಆಗ್ತಾನೆ ಇರುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಎಷ್ಟೋ ಜೀವಿಗಳು ಸಾಯ್ತಾನೆ ಇರುತ್ತೆ. ಆದರೆ ಇಲ್ಲಿ ಅಹಿಂಸೆ ಅನ್ನೋದು ಉದ್ದೇಶಿತವಾಗಿರಬಾರ್ದು. ನನ್ನ ಉದ್ದೇಶದಲ್ಲಿ ಅವನಿಗೆ ಹಿಂಸೆ ಮಾಡಬೇಕು ಅನ್ನೋ ಬುದ್ಧಿ ಇರಬಾರ್ದು. ಅದೊಂದು. ಅಕಸ್ಮಾತ್ತಾಗಿ ನಡೆದಂತಹ ವಿಚಾರದಲ್ಲೂ ಪಶ್ಚಾತ್ತಾಪ ಬುದ್ಧಿನೂ ಬರಬೇಕು. ಹೌದು, ನಾನು ಏನೋ ಒಂದು ಇದರಿಂದ ಹಾಗೆ ಆಗೋಯ್ತು, ನನ್ನಲ್ಲಿ ಅದು ಆಗಬಾರ್ದಾಗಿತ್ತು ಅನ್ನೋ ಬುದ್ಧಿನೂ ನಮಗೆ ಬರಬೇಕು. ಆ ಅಹಿಂಸೆ ಅನ್ನೋದು ಮನಸ್ಸಿನ ಒಂದು ಪ್ರತ್ಯಯ. ಅದು ಒಂದು ನನ್ನಲ್ಲಿ ಕರುಣೆಯ ಪ್ರತ್ಯಯಗಳು, ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ, ಪ್ರೇಮ ಇವುಗಳು ಎದ್ಕೋತಾ ಇದ್ದರೆ ಹಿಂಸೆ ಮಾಡುವಂಥ ಸ್ವಭಾವ ಇಷ್ಟ ಆಗಲ್ಲ. ಅವುಗಳು ಎದ್ಕೋಬೇಕು. ಇನ್ನು ಪರಿಗ್ರಹ ಅಂದರೆ ತಂದು ಅಂತ ಇಟ್ಕೊಳ್ದೇ ಇರೋದು. ಇದು ನಂದು ಅಂತ ಇಟ್ಕೊಳ್ಳುವಾಗ ಇದು ನಂದೇ ಆಗಿರಬೇಕು ಅನ್ನೋ ಬುದ್ಧಿಗಳೆಲ್ಲ ಶುರುವಾಗುತ್ತೆ. ಯಾವುದು ನಮ್ದಾಗಿ ಉಳ್ಕೊಳ್ಳಲ್ಲ. ಈ ದೇಹವೇ ಉಳ್ಕೊಳ್ಳಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ಯಾಗಿ ಉಳ್ಕೊಳ್ಳುತ್ತೆ. ಆ ಪರಿಗ್ರಹವನ್ನು ಇಟ್ಕೊಳ್ದೇ ಇರೋದು. ಇನ್ನು ಪರಿಗ್ರಹ ಅಂದರೆ ತಂದು ಅಂತ ಇಟ್ಕೊಳ್ದೇ ಇರೋದು. ಸನ್ಯಾಸ, ಎಲ್ಲವನ್ನೂ ಬಿಡೋದು, ಮನಸ್ಸಿನಿಂದ ಬಿಡೋದು. ಸನ್ಯಾಸ ಅನ್ನುವಾಗ ಹೊರಗಡೆ ಯಾವುದು ಎಲ್ಲಿದೆ ಅನ್ನೋ ದೊಡ್ಡ ವಿಷಯ ಅಲ್ಲ, ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಆದರೆ ಅದನ್ನೇ ಪರಿಗ್ರಹ ತ್ಯಾಗ ರೂಪವಾದ ಸನ್ಯಾಸ, ನಂದು ಅಂತ ಇಟ್ಕೊಳ್ಳದೇ ಇರೋ ರೂಪವಾದ ಸನ್ಯಾಸ ಮಾಡೋಣ. ಆ ಸನ್ಯಾಸದಲ್ಲಿ
ಆಶ್ರಮೋಕ್ತವಾದ ಸನ್ಯಾಸವು ಅತ್ಯುತ್ತಮವೇ. ಯಾಕೆಂದರೆ ಈ ಒಂದು ಉಪಾಸನೆಗಾಗಲಿ ತತ್ವದ ಚಿಂತನೆಗಾಗಲಿ ಅತ್ಯಂತ ಸುಲಭವಾಗುತ್ತೆ. ಅವನು ತಂದು ಅಂತೇನು ಇಟ್ಕೊಂಡಿಲ್ಲ, ತನಗಿನ್ನೇನು ಬೇರೆ ವಿಚಾರಗಳು ಬೇಕಾಗಿಲ್ಲ. ಸಂತತವಾಗಿ ಅಧ್ಯಾತ್ಮ ಚಿಂತನೆಯಲ್ಲಿ, ವೇದಾಂತ ಚಿಂತನೆಯಲ್ಲಿ, ಆ ಉಪಾಸನೆಯಲ್ಲಿ ತೊಡ್ಕೊಳ್ಳೋಕೆ ಅವ್ನಿಗೆ ಅನುಕೂಲವಾಗುತ್ತೆ. ಆಹಾರಾದಿಗಳು ಬೇಕು ಅಂದಾಗ ಯಾರ್ದೋ ಮನೆಗೆ ಹೋಗ್ತಾನೆ, ಭಿಕ್ಷೆ ಕೇಳ್ತಾನೆ, ಕೊಟ್ಟಿದ್ದು ತಿಂತಾನೆ, ಭಗವಂತನಲ್ಲಿ ತನ್ನನ್ನು ಮುಳುಗಿಸ್ಕೊಳ್ಳೋಕೆ ಇಷ್ಟಪಡ್ತಾನೆ. ಹೀಗೆ ಮಾಡ್ಕೊಳ್ಳೋವಂಥವನಿಂದ ಜಗತ್ತಿಗೆ ಕಲ್ಯಾಣವೂ ಆಗುತ್ತೆ. ಯಾಕೆ, ಅವನು ಒಬ್ಬ ಪರಮಾತ್ಮನನ್ನು ತಿಳ್ಕೊಂಡ್ರೆ, ಒಬ್ಬ ಸರಿಯಾಗಿ ತಿಳ್ಕೊಂಡವನಾದರೆ ಎಷ್ಟೋ ಜನರನ್ನ ಇದ್ರಲ್ಲಿ ಕರ್ಕೊಂಡು ಹೋಗ್ತಾನೆ, ಹಡಗಾಗ್ಬಿಡ್ತಾನೆ ಅವನು. ಆದ್ದರಿಂದ ಸನ್ಯಾಸ. ಆಮೇಲೆ ಶೌಚ. ಶೌಚ ಅಂದರೆ ದೇಹ, ಇಂದ್ರಿಯ, ಮನಸ್ಸಿನ ಶೌಚ. ಆ ಮನಸ್ಸಿನ ಶೌಚದಲ್ಲಿ ಮನಸ್ಸಿನಲ್ಲಿ ಉತ್ತಮವಾದ ಪ್ರತ್ಯಯಗಳು ಎದ್ಕೊಳ್ಳೋದು, ಆ ಕೆಟ್ಟ ಪ್ರತ್ಯಯಗಳು, ಲೌಕಿಕ ಪ್ರತ್ಯಯಗಳು, ಆತ್ಮಸ್ವರೂಪಕ್ಕಿಂತ ಬೇರೆ ಮಾಡುವಂತಹ ಪ್ರತ್ಯಯಗಳು, ಭಗವಂತನಿಂದ ನಮ್ಮನ್ನು ಬೇರೆ ಮಾಡುವಂಥ ಪ್ರತ್ಯಯಗಳು, ಅದು ಅಶೌಚ. ಅದು ಮನಸ್ಸಿನ ಭಾವನೆ ತಾನೆ ಅಲ್ಲಿ ಹೇಳಬೇಕು. ಬುದ್ಧಿಯಲ್ಲಿ ಅವಿವೇಕ, ವಿವೇಕವಿಲ್ಲದೆ ಇರೋದು, ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದು ಬುದ್ಧಿಯ ಅಶೌಚ. ಬುದ್ಧಿಗೆ ವಿವೇಕ ಇಲ್ಲದೆ ಇರೋದು ಅನ್ನೋದು, ಏನೋ ಒಂದು ಮಾಡಿಟ್ಬಿಡೋದು, ಆಮೇಲೆ ಅಯ್ಯೋ ಹೀಗಾಗತ್ತೆ ನನಗೇನು ಗೊತ್ತಿತ್ತು ಅನ್ನೋದು. ಅದರಿಂದ ವಿವೇಕ ಅನ್ನೋದು ಬುದ್ಧಿಯ ಶೌಚ. ಮನಸ್ಸಿನಲ್ಲಿ ಭಾವನೆಗಳ ಶೌಚ. ಉತ್ತಮವಾದ ಭಾವನೆಗಳು, ಶಾಸ್ತ್ರೋಕ್ತ ಭಾವನೆಗಳು, ಭಗವದ್ ಭಾವನೆಗಳು ಎತ್ಕೊಂಡ್ರೆ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ. ಇನ್ನು ದೇಹದ ಶೌಚ ಎಲ್ರಿಗೂ ಗೊತ್ತೇ ಇರೋದು. ಇನ್ನು ಆ ದೇಹದ ಶೌಚದಲ್ಲೂ ಶಾಸ್ತ್ರೋಕ್ತವಾದ ಕ್ರಿಯೆಗಳಿಗೋಸ್ಕರ ಶುಚಿಯನ್ನು ಇಟ್ಕೊಳ್ಳೋದು. ಈಗಲೂ ತುಂಬ ಜನ ಶುಚಿಯಾಗಿ ಇಟ್ಕೋಬೇಕು ಅನ್ಕೋತಾರೆ ದೇಹವನ್ನು, ಆದರೆ ಆ ದೇಹವನ್ನು ಚೆನ್ನಾಗಿದೆ ಅಂತ ತೋರ್ಸೋಕೆ ಪ್ರಯತ್ನ ಮಾಡ್ತಾರೆ. ನಿಜವಾಗಿ ಎಷ್ಟು ತೋರಿಸಿದ್ರು ಈ ದೇಹ ಏನು ಚೆನ್ನಾಗಿರಲ್ಲ. ರಕ್ತ ಮಾಂಸ ಮೂಳೆಗಳ ಮುದ್ದೆ, ಮಲಮೂತ್ರಗಳ ಮುದ್ದೆ ಆಗಿರೋ ದೇಹ ಚಂದ ಅಂದ್ರೇನೋ, ಏನು ಮಾಡಿದ್ರು ಚೆನ್ನಾಗಿರಲ್ಲ. ಅದರಿಂದ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಳೋದು ಕೂಡ ಶಾಸ್ತ್ರೋಕ್ತ ಕರ್ಮಗಳಿಗೆ, ಉಪಾಸನೆಗೆ, ಭಗವದ್ ಭಾವನೆಗೋಸ್ಕರ ಅನ್ನೋ ಚಿಂತನೆನೂ ಬರಬೇಕು. ಆವಾಗ ಶುಚಿ ಅದು. ಯಾರಿಗೋ ಚೆನ್ನಾಗಿದೆ ಅಂತ ತೋರಿಸ್ಕೊಂಡಿದ್ದೆ, ನನಗೆ ಏನಪ್ಪ ಬಂತು, ಇಡೀ ಜೀವನ ಪೂರ್ತಿ ನಾನು ಚೆನ್ನಾಗಿದ್ದೀನಿ ತೋರಿಸ್ಕೊಂಡೆ, ಅದೇನು ದೇಹ ಉಳ್ಕೊಂಡಿದೆಯೇ? ಬಿದ್ದು ಹೋಗುತ್ತೆ. ನಾಷ್ಟವಾಗೋ ದೇಹವನ್ನು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಕೊಂಡ್ರು ಅದೇನು ಚೆನ್ನಾಗಿರಲ್ಲ. ಮತ್ತು ದೇಹದ ಹಣೆ ಬರ ಎಲ್ರಿಗೂ ಗೊತ್ತು. ಈ ಚೆನ್ನಾಗಿದೆ ಶಬ್ದಕ್ಕೆ ಏನು ಅರ್ಥ ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನು ಸಂತೋಷವಾಗಿರೋದು ಭಾರಿ ಮುಖ್ಯ. ಅಧ್ಯಾತ್ಮ ಸಾಧಕನು ಯಾವ ಸಂದರ್ಭದಲ್ಲೂ ತನ್ನ ಮನಸ್ಸನ್ನು ಕುಗ್ಗಿಸ್ಕೋಬಾರ್ದು, ದುಃಖಕ್ಕೆ ಈಡು ಮಾಡಬಾರ್ದು. ಯಾಕೆ ಅಂದರೆ ಏನು ನಡೆದರೋ, ಅದು ಏನು ಬಂದು ಒದಗಿದರೋ, ಇದು ನನ್ನ ಇಷ್ಟದೇವನಾದ ಪರಮಾತ್ಮನಿಂದಲೇ, ನನ್ನ ರಾಮನ ಇಚ್ಛೆಯಿಂದಲೇ ಬಂದು ಒದಗಿದೆ ಅಂತಲೋ, ಕರ್ಮಫಲದಿಂದ ಹೀಗಾಗಿದೆ, ಕರ್ಮಫಲ ತೀರೋಗ್ತಾ ಇದೆ, ನೆಮ್ಮದಿ ಆಗ್ತಾ ಇದೆ ನನಗಿನ್ನು ಅನ್ನೋ ಭಾವವನ್ನು ತಂದುಕೊಂಡವನಿಗೆ ದುಃಖಕ್ಕೆ ಕಾರಣ ಎಲ್ಲಿನೋ ದುಃಖ ಪಡಬಾರದು. ದುಃಖ ಅನ್ನೋದು ಪರಮಾತ್ಮ ಸ್ವರೂಪದಿಂದ ನಮಗೆ ಬೇರೆ ಮಾಡುತ್ತೆ, ದೂರ ಮಾಡುತ್ತೆ. ಯಾಕೆ ಅಂದರೆ ಎಲ್ಲಿ ದುಃಖ ಆಗುತ್ತೋ ಆ ದುಃಖಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ನಾವು ಲೌಕಿಕವಾಗಿ. ಆ ದುಃಖ ನನ್ನನ್ನು ಹೊರಗಡೆ ತಗೊಂಬಂದು ಎಸೀತಾ ಇದೆ, ದೇಹದಲ್ಲಿ ಮುಳುಗಿಸ್ತಾ ಇದೆ. ಮನಸ್ಸು ಸಂತೋಷವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆ ಸಂತೋಷವಾಗಿ ಇಟ್ಕೊಂಡು ಅವನು ಸಂತೋಷವಾಗಿದ್ದರೆ ಅವನ ಸುತ್ತುವಳೇನೂ ಅಷ್ಟೇ, ಆ ಜೊತೆಗಿರೋರ್ಗೂ ಎಲ್ಲ ಸಂತೋಷ ಬರ್ತಾನೆ ಇರುತ್ತೆ. ಆ ಸಂತೋಷದಲ್ಲಿ ಮಾತ್ರ ಅಶಾಸ್ತ್ರೀಯವಾದ ಸಂತೋಷಗಳನ್ನೆಲ್ಲ ಅನುಭವಿಸಕ್ಕೆ ಹೋಗಬಾರ್ದು. ಅಲ್ಲೂ ಶಾಸ್ತ್ರೋಕ್ತ ಮಾರ್ಗದ ಸಂತೋಷಗಳು, ಅವನ ಮನಸ್ಸಿನ ಚಿಂತನೆಗಳು, ಅವನ ಬಾಯಿಯ ಮಾತುಗಳು ಬರುತ್ತಲ್ಲ, ಅದು ಅಶಾಸ್ತ್ರೀಯವಾದ ಮಾತುಗಳು ಬರಬಾರ್ದು. ಆ ಮಾತುಗಳು ಕೆಲವರಿಗೆ ಸಂತೋಷ ಕೊಡಬಹುದು, ನಿಜವಾದ ಅಧ್ಯಾತ್ಮ ಸಾಧಕರಿಗೆ ಅದು ಸಂತೋಷ ಕೊಡಲ್ಲ. ಹಾಗಾಗಬಾರ್ದು. ಅದರಿಂದ ಸಂತೋಷ ಎಲ್ಲ ಕಡೆಯಲ್ಲೂ ಶಾಸ್ತ್ರ ಮಾರ್ಗ ಅನ್ನೋದು ಇಟ್ಕೊಳ್ಳೇಬೇಕು ನಾವು. ಇನ್ನು ಅಮಾಯಾವಿತ್ವಾದಿ ಅಂದರೆ ಒಳಗೊಂದು ಹೊರಗೊಂದು ಇಲ್ಲದೆ ಇರೋದು. ಆ ಒಳಗೊಂದು ಹೊರಗೊಂದು ಇಟ್ಕೊಳ್ಳೋವನಿಗೆ ಯಾವ ಕಾರಣಕ್ಕೂ ತತ್ವ ಸಿಗಲ್ಲ. ಅವನು ತನಗೆ ತಾನು ವಂಚನೆ ಮಾಡ್ಕೋತಾ ಇರ್ತಾನೆ. ಮೋಸ ಇನ್ನೊಬ್ರಿಗೆ ಮಾಡ್ತೀನಿ ತಂದ್ಕೊಳ್ಳೋವಾಗ ಆ ಇನ್ನೊಬ್ಬರು ಅನ್ನೋದು ನನ್ನ ಇದರಲ್ಲೇ ಸೇರೋಗಿರೋದ್ರಿಂದ, ನಾನು ಬಂದಿರೋದ್ರಿಂದ ನನಗೆ ಇನ್ನೊಬ್ರು ಬರ್ತಾ ಇದೆ, ತನಗೆ ತಾನೇ ಮೋಸ ಮಾಡ್ಕೊಳ್ಳೋದೇ ಇದೆಲ್ಲ. ಅಮಾಯಾವಿತ್ವಾದಿ ಅನೇಕ ಯಮ ನಿಯಮಗಳಿಂದ ಅನುಗೃಹೀತನಾಗಿ ಬದುಕಿರುವವರೆಗೂ ಈ ವ್ರತವನ್ನು ಧಾರಣೆ ಮಾಡಿರಬೇಕು ನಾವು. ಹೀಗೆ ಇದನ್ನು ಅದೇನು ಮಾಡೋಕ್ಕಾಗತ್ತಾ ಅನ್ಸುತ್ತೆ ಮೊದಲು, ಆದರೆ ಒಂದಷ್ಟು ದಿನ ಅಭ್ಯಾಸ ಆದಮೇಲೆ ಬಿಡೋದಕ್ಕೆ ಕಷ್ಟ ಆಗುತ್ತೆ ಈ ಥರದ್ದು. ನಾವೇನೋ ಬಲವಂತವಾಗಿ ಮಾಡಬೇಕು ಅಂತಲ್ಲ, ಮೊದಲು ಇದನ್ನು ಅಭ್ಯಾಸ ಮಾಡ್ಕೊಂಡು ಉಳಿಸ್ಕೊಂಡ್ರೆ ಆಮೇಲೆ ನಾನು ಇದನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾಗಿಲ್ಲ.
ಪ್ರತಿಯೊಂದು ನಡೆನುಡಿಗಳಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಹಾಗೆ ವ್ಯವಹಾರ ಶುರುವಾಗುತ್ತೆ. ಯಾಕೆ? ನಾನು ಹಿಡ್ಕೊಂಡಿರೋದು ಪರಮಾತ್ಮನನ್ನ, ಅವನು ನಡೆಸ್ತಾ ಇದ್ದಾನೆ ನನ್ನನ್ನು, ನನ್ನನ್ನು ನಡೆಸ್ಕೊತಾ ಇಲ್ಲ. ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಾಗಿದೆ ನನ್ನ ಇಷ್ಟದೇವನಾದ ರಾಮನಿಗೆ, ಅವನು ನಡೆಸ್ತಾ ಇರ್ತಾನೆ. ಆ ಭಾವನೆ ಇರೋದ್ರಿಂದ ಆ ವ್ರತವೂ ಅಷ್ಟೇ ಹಿಡ್ಕೊಂಡೇ ಇರುತ್ತದೋ, ಅದೇನು ಬಿಟ್ಟು ಹೋಗಲ್ಲ. ಹೀಗೆ ಅವನು ಯಾವ ಜೀವ ವ್ರತ ಧಾರಣೆ ಮಾಡಿರ್ತಾನಲ್ಲ, ಇವನು ಯಾವ ಲೋಕಗಳನ್ನು ಗೆದ್ಕೋತಾನೆ ಅಂತ ಕೇಳಿದ್ರೆ ಈಗ ಉತ್ತರ ಹೇಳಬೇಕು. ತಸ್ಮೈ ಸಹೋವಾಚ ಏತದ್ವೈ ಸತ್ಯಕಾಮ ಪರಂಚ ಬ್ರಹ್ಮ ಯದೋಂಕಾರಃ ತಸ್ಮಾದ್ ವಿದ್ವಾನ್ ಏತೇನೈವ ಆಯತನೇನ ಏಕತರಮನ್ವೇತಿ. ತಸ್ಮೈ ಸಹ ಉವಾಚ ಏತತ್ ವೈ ಸತ್ಯಕಾಮ ಪರಂ ಚ ಅಪರಂ ಚ ಬ್ರಹ್ಮ ಯತ್ ಓಂಕಾರಃ ತಸ್ಮಾತ್ ವಿದ್ವಾನ್ ವಿದ್ವಾನ್ ಏತೇನ ಏವ ಏವ ಆಯತನೇನ ಆಯತನೇನ ಏಕತರಂ ಏಕತರಂ ಅನ್ವೇತಿ. ತಸ್ಮೈ ಆತನಿಗೆ ಅಂದರೆ ಆ ಶೈಬ್ಯ ಸತ್ಯಕಾಮರಿಗೆ ಆ ಗುರುಗಳಾದ ಪಿಪ್ಪಲಾದರು ಹೇಳ್ತಾರೆ. ಏನಂತ ಹೇಳಿದ್ರು ಅಂದರೆ, ಎಲೈ ಓಂಕಾರ ಅಂತ ಏನಿದೆ ಇದು ಪರವೂ ಆದ ಅಪರವೂ ಆದ ಬ್ರಹ್ಮವಾಗಿದೆ. ನೀನು ಯಾವುದನ್ನು ಪಡ್ಕೋತಾನೆ ಅಂತ ಕೇಳಿದೆ, ಯಾವ ಲೋಕಗಳನ್ನು ಪಡಿತಾನೆ ಅಂತ ಕೇಳಿದೆ. ಇನ್ನೂ ನಿನಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳ್ತೀನಿ, ಆ ಓಂಕಾರದ ಉಪಾಸನೆಯಿಂದ ಪರಮಾತ್ಮನನ್ನೇ ಪಡ್ಕೋತಾನೆ. ಇನ್ನು ಅಪರ ಬ್ರಹ್ಮದ ಉಪಾಸನೆಯನ್ನೇ ಇಟ್ಕೊಂಡ್ರೆ ಅದರಲ್ಲಿ ಅವನ ಚಿಂತನೆ ತಾನೇ ಅದು. ಆ ಓಂಕಾರವು ಪರಮಾತ್ಮನಿಗೆ ಪ್ರತೀಕವಾಗಿದೆ, ಪರಮಾತ್ಮನೇ ಆಗಿದೆ. ಆ ಪರಮಾತ್ಮನ ಧ್ಯಾನದಿಂದ, ಓಂಕಾರ ಧ್ಯಾನದಿಂದ ನನಗೆ ಚಿತ್ತಶುದ್ಧಿಯಾಗಿ ನಾನು ಪರಮಾತ್ಮನಲ್ಲೇ ಮುಳುಗ್ತೀನಿ, ಪರಮಾತ್ಮ ಸ್ವರೂಪವನ್ನು ತಿಳ್ಕೊತೀನಿ, ಪಡ್ಕೋತೀನಿ. ಯದಾರೋಗ್ಯ ಈ ಭಾವನೆ ಇದ್ದ ಪಕ್ಷದಲ್ಲಿ ಅವನು ಪರಮಾತ್ಮನನ್ನೇ ಪಡ್ಕೋತಾನೆ. ಇನ್ನು ಅಪರ ಬ್ರಹ್ಮ, ಈ ಓಂಕಾರವು ಹಿರಣ್ಯ ಗರ್ಭನನ್ನು ಹೇಳ್ತಾ ಇದೆ. ಯಾರೋ ಇಡೀ ಜಗತ್ತಿಗೆ ಸೃಷ್ಟಿಕರ್ತನೋ, ಇಡೀ ಜಗದಾತ್ಮ ರೂಪನಾಗಿದ್ದಾನೋ ಅವನನ್ನು ಹೇಳ್ತಾ ಇದೆ ಅಂತ ಹೇಳಿ ಆ ಓಂಕಾರವನ್ನು ಆ ರೀತಿ ಧ್ಯಾನ ಮಾಡ್ತಾ ಇರೋನು ಆ ಎಷ್ಟು ಪ್ರೇಮ ಇದೆ ಅದರಲ್ಲಿ, ಅವನ ಪ್ರಯತ್ನ ಎಷ್ಟಿದೆ ಅನ್ನೋದ್ರ ಮೇಲೆ. ಈಗ ಒಂದು ತಿಂಗಳು ಮಾಡಿ ಬಿಟ್ಬಿಟ್ಟ ಅಂದ್ಕೊಳ್ಳಿ, ಅವನಿಗೂ ಬ್ರಹ್ಮಲೋಕವನ್ನೇ ಕೊಡೋಕ್ಕಾಗತ್ತೆ? ಆ ಪ್ರೇಮ, ಸಂತತತೆ, ನೈರಂತರ್ಯತೆ ಅಂದರೆ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೆ ಎಷ್ಟು ಹೊತ್ತು ಇದೇ ಚಿಂತನೆಯಲ್ಲಿ ಮುಳುಗಿದ್ದಾನೆ. ಆಮೇಲೆ ದೀರ್ಘಕಾಲತ್ವ ಇದೆಯಾ ಇಲ್ವಾ ಇದರಲ್ಲಿ? ಉಪಾಸನೆಯಲ್ಲಿ ನೈರಂತರ್ಯತೆ ಇರಬೇಕು, ದೀರ್ಘಕಾಲತ್ವ ಇರಬೇಕು. ಯಾವುದೋ ಒಂದು ದಿನ ಒಂದು ಸಲ ನಮಗೂ ಎದ್ಕೊಳ್ಳುತ್ತೆ, ಬಾಬಾ ಉಪಾಸನೆ ಮಾಡೇ ಬಿಡಬೇಕು, ಕೃಷ್ಣ ರಾಮ ಗೋವಿಂದ ಅಂತ ಹೇಳಿ ಮುಳುಗೇ ಬಿಡುತ್ತೆ. ನೆಕ್ಸ್ಟ್ ದಿನ ಇನ್ಯಾವುದೋ ವಿಚಾರದಲ್ಲಿ ಮುಳುಗ್ಬಿಡ್ತಾನೆ. ಹಾಗಾಗಬಾರ್ದು ಅಂದ್ರೆ ಆಗತ್ತಲ್ಲ ಸ್ವಾಮಿ ಅಂದರೆ, ಹೌದು ಆಗತ್ತೆ ಅನ್ನೋದ್ರಿಂದ ಅದು ಆಗಬಾರ್ದು ಅಂತ ಹೇಳ್ತಾ ಇರೋದು. ಯಾಕೆ ಆಗಬಾರ್ದು ಅಂದರೆ ಉಪಾಸನಾ ವಿಚಾರಕ್ಕೆ ತೊಂದರೆ ಆಗುತ್ತೆ ಅಂತ. ಈಗ ಡಾಕ್ಟ್ರುಗಳು ಔಷಧಿ ಕೊಡುವಾಗ, ನೋಡಿ ನೀವು ಇಂಥ ಆಹಾರಗಳನ್ನು ತಿನ್ನಬಾರ್ದು, ನೀವು ತಿಂದುಬಿಟ್ರೆ ನಿಮ್ಗೆ ಹೀಗಾಗತ್ತೆ, ಏನೋ ತೊಂದರೆ ಆಗುತ್ತೆ, ಔಷಧ ತಗೊಳ್ಳುವಾಗ ಅಂದರೆ, ಸ್ವಾಮಿ ತಿನ್ನಬಾರ್ದು ಅಂತೀರಿ, ಆಸೆ ಬಂದ್ಬಿಡುತ್ತಲ್ಲ ಅಂದರೆ ತಡಕೋ. ಆಸೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದು ಎಲ್ಲ ಕಡೆಯಲ್ಲಿ ನಮ್ಮದೇ ಹೊರತು, ನಮ್ಮ ಪ್ರಯತ್ನವೇ ಹೊರತು ಉಪದೇಶ ಮಾಡೋರು ಏನು ಮಾಡೋಕ್ಕಾಗಲ್ಲ ಆ ವಿಷಯದಲ್ಲಿ. ಡಾಕ್ಟರ್ಗಳು ಎಷ್ಟು ಬೇಕಿದ್ರೂ ಹೇಳ್ಬೋದು, ಪಥ್ಯವನ್ನು ಪಾಲಿಸಿ, ಸುಮ್ಮನೆ ಜ್ವರ ಬಂದಿದೆ ಆದರೂ ನೀವು ಚೆನ್ನಾಗಿ ಏನೇನೋ ಪದಾರ್ಥಗಳನ್ನೆಲ್ಲ ತಿಂದು ಹೊಟ್ಟೆ ಕೆಡಿಸ್ಕೋಬೇಡಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ, ವಾಂತಿ ಬರ್ತಾ ಇದೆ ಆದರೂ ನೀವು ತಿನ್ನೋದೆಲ್ಲ ತಿಂತೀನಿ ಅಂದರೆ ಅವ್ರು ಡಾಕ್ಟ್ರ್ ಹೇಳ್ತಾರೆ ತಿನ್ಬೇಡಪ್ಪ, ಈ ಎಣ್ಣೆ ಪದಾರ್ಥಗಳೆಲ್ಲ ತಿನ್ಬೇಡ, ತುಂಬ ವಾಂತಿ ಬರುವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತ. ಆದ್ರೆ ನಂಗೆ ಆಸೆ ಬಂದ್ಬಿಡುತ್ತಲ್ಲ, ನಾನು ಏನು ಮಾಡಲಿ ಅಂದ್ರೆ ಅದಕ್ಕೆ ಯಾರು ಉತ್ತರ ಹೇಳೋಕ್ಕಲ್ಲ. ಹಾಗೆ ಇಲ್ಲದು ಉಪಾಸನಾ ಮಾರ್ಗದಲ್ಲೂ ಸ್ವಾಮಿ ನೀವೇನೋ ಮಾಡ್ಕೋಬಾರ್ದು ಅಂತೀರಿ, ಆ ಥರ ಚಿಂತನೆ ಬರಬಾರ್ದು ಅಂತೀರಿ, ಆದರೂ ಬಂದ್ಬಿಡುತ್ತಲ್ಲ ಅಂದರೆ ಇದಕ್ಕೆ ಹಿಂದೆ ಹೇಳಿರೋದು ಸತ್ಯ, ಬ್ರಹ್ಮಚರ್ಯ, ಅಹಿಂಸಾದಿ ವ್ರತಗಳನ್ನು ಇಟ್ಕೋ, ಮನಸ್ಸನ್ನು ಅದರಲ್ಲೇ ಮುಳುಗಿಸೋದಕ್ಕೆ ಪ್ರಯತ್ನ ಮಾಡೋ. ನಾವು ಸಾಧಕರು ಅಂತ ಯಾಕೆ ಹೇಳ್ತಾ ಇರೋದು? ನಮಗೆ ಇನ್ನೊಂದು ಪಕ್ಷವೂ ಇದೆ. ಇನ್ನೂ ನಾವೇನು ಪ್ರಪಂಚ ಪಕ್ಷವನ್ನು ಬಿಟ್ಕೊಂಡಿಲ್ಲ. ಪ್ರಪಂಚದ ಕಡೆಗೆ ಮನಸ್ಸು ಹೋಗ್ತಾ ಇರೋದ್ರಿಂದ ಅದನ್ನು ಎಳೆದು ಪರಮಾತ್ಮ ಸ್ವರೂಪದಲ್ಲಿ ಮುಳುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದಲೇ ನಾವು ಸಾಧಕರು. ಇಲ್ಲಾಂದ್ರೆ ನಾವು ಸಿದ್ಧರಾಗೋಗಿರ್ತೀವಿ. ಸಾಧಕನಿಗೆ ತಾನೇ ಉಪದೇಶ.
ಅದರಿಂದ ಯಾವ ಥರ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲವಾಗುತ್ತೆ ಅಂತ ಶಾಸ್ತ್ರ ಹೇಳ್ಕೊಡುತ್ತೆ. ಅದರಿಂದ ಇಲೈ ಸತ್ಯಕಾಮನೆ, ಈ ಓಂಕಾರ ಅಂತ ಏನಿದೆ ಇದು ಪರಬ್ರಹ್ಮವೂ ಆಗಿದೆ ಅಪರಬ್ರಹ್ಮವೂ ಆಗಿದೆ. ಅಂದರೆ ಪರಬ್ರಹ್ಮಕ್ಕೂ ಪರಬ್ರಹ್ಮ ಪ್ರಾಪ್ತಿಗೂ ಸಾಧನವಾಗಿದೆ, ಅಪರಬ್ರಹ್ಮದ ಪ್ರಾಪ್ತಿಗೂ ಸಾಧನವಾಗಿದೆ. ಆದ್ದರಿಂದ ವಿದ್ವಾಂಸನು ಅಂದರೆ ತಿಳಿದವನು ಅಂತ. ಈ ಪರಬ್ರಹ್ಮದ ವಿಚಾರಕ್ಕೆ ಬಂದಾಗ ತಿಳ್ಕೊತಾನೆ, ಅಲ್ಲಿ ನೇರವಾದ ಜ್ಞಾನ ತಾನೆ ಅದು. ಅಂದರೆ ಪ್ರಕ್ರಿಯಾ ಚಿಂತನೆ. ಓಂಕಾರವನ್ನು ಅಕಾರ ಉಕಾರ ಮಕಾರದ ರೀತಿಯಲ್ಲಿ ಪ್ರಕ್ರಿಯಾ ರೂಪದಲ್ಲಿ ಚಿಂತನೆ ಮಾಡೋದನ್ನು ಹೇಳಿದೆ. ಅದೇ ಓಂಕಾರವನ್ನು ಅಕಾರ ಉಕಾರ ಮಕಾರಗಳನ್ನು ಇಟ್ಕೊಂಡು ಭಾವನೆ ಮಾಡೋಕ್ಕೂ ಹೇಳಿದೆ. ಈಗ ಯಾವುದನ್ನು ಅವನು ಮಾಡ್ತಾನೋ ಆ ರೀತಿಯಾದ ವಿದ್ವಾಂಸ ಅವನು, ಉಪಾಸಕ ಅಥವಾ ತಿಳಿದವನು. ಹೀಗೆ ಮಾಡೋನು ಅದಕ್ಕೆ ತಕ್ಕಂತೆ ಯಾವುದೋ ಒಂದು ಆಯತನದಿಂದ, ಒಂದು ಆಲಂಬನದಿಂದ, ಒಂದಾನೊಂದು ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋದ್ರಿಂದ ಅದಕ್ಕೆ ತಕ್ಕಂಥದ್ದನ್ನೇ ಪಡ್ಕೋತಾನೆ. ಏಕತರಂ, ಎರಡರಲ್ಲಿ ಒಂದನ್ನು ಅವನು ಪಡೆದುಕೊಳ್ಳುತ್ತಾನೆ. ಅನೇಕ ಲೋಕಗಳಿದೆಯಲ್ಲ ಅಂತ ಅವ್ರು ಕೇಳಿದ್ದು. ಇವ್ರು ಹೇಳೋವಾಗ ಉತ್ತರ ಏನು ಹೇಳಿದ್ರು? ಪರಬ್ರಹ್ಮ ವಿಚಾರದಲ್ಲಿ ಬೇಕಾದಷ್ಟು ಲೋಕಗಳಿದೆ, ಪರಬ್ರಹ್ಮದಲ್ಲಿಂಥ ಲೋಕಗಳು, ಅಲ್ಲಿ ಲೋಕಗಳೇ ಇಲ್ಲ, ಲೋಕದ ಚಿಂತನೆಯೇ ಇಲ್ಲ, ಅಲ್ಲಿ ಪರಮಾತ್ಮನಲ್ಲಿ ಒಂದಾಗಿ ಹೋಗ್ತಾನೆ. ಅಪರಬ್ರಹ್ಮಕ್ಕೆ ಬಂದಾಗ ಯಾರು ಎಷ್ಟು ಪ್ರಯತ್ನ ಮಾಡಿದ್ದಾನೆ, ಎಂಥ ಪ್ರೇಮವನ್ನು ಹಾಕಿದ್ದಾನೆ, ಎಷ್ಟು ಕಾಲ ಮಾಡಿದ್ದಾನೆ, ಇದು ಹೇಳೋಕ್ಕಾಗದೇ ಇರೋದ್ರಿಂದ ಯಾರು ಯಾವ ಲೋಕ ಪಡ್ಕೋತಾನೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಫೈನಲ್ ಇದನ್ನು ಹೇಳ್ಬಿಡ್ಬಹುದು. ಈಗ ಚೆನ್ನಾಗಿ ಓದಿದವನು ರ್ಯಾಂಕ್ ಪಡ್ಕೋತಾನೆ ಅಂತ ಹೇಳ್ಬೋದು. ಇದು ರ್ಯಾಂಕ್ ಪಡ್ಕೊಂಡ ಮೇಲೆ ಗೊತ್ತಾಗುವಂಥ ವಿಚಾರ. ಅಲ್ಲಿವರೆಗೆ ಈ ಓದಿರೋರ್ನೆಲ್ಲ ತಗೊಂಬಂದು ನಿಲ್ಲಿಸಿ, ಇದರಲ್ಲಿ ಯಾರು ಯಾವ ರೀತಿಯ ರ್ಯಾಂಕ್ ಪಡ್ಕೋತಾನೆ ಅಂದರೆ ಏನು ಬರೀದೇನೆ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಯಾಕೆ? ಅವನಲ್ಲಿರೋದನ್ನು ಅವನು ಹೊರಗಡೆ ತೋರಿಸ್ಬೇಕು, ಆಮೇಲೆ ಅವನಿಗೆ ಫಲ ಸಿಗೋದು. ಮುಂಚೆನೇ ಯಾರೂ ಹೇಳೋಕ್ಕಾಗಲ್ಲ. ಎಷ್ಟು ಎಲ್ಲ ದೇಶದ, ಎಲ್ಲ ಕಾಲದ, ಎಲ್ಲ ಜನರನ್ನು ಒಟ್ಟುಕಡೆ ಹಾಕಿ ಉಪಾಸಕರನ್ನಲ್ಲೇ ಹೇಳೋಣ, ಅವರಲ್ಲಿ ಯಾರು ಯಾವ್ಯಾವ ಲೆವೆಲಲ್ಲಿದ್ದಾರೆ, ಯಾವ್ಯಾವ ಲೋಕಕ್ಕೆ ಹೋಗ್ತಾರೆ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅದರ ಕೊನೆಯ ಹಂತ ಹೇಳಬಹುದು. ಈ ಅಪರಬ್ರಹ್ಮದ ಉಪಾಸನೆಯಲ್ಲಿ ಪ್ರಪಂಚ ಇನ್ನೂ ಸತ್ಯವಾಗಿದೆ ನನಗೆ ಅನ್ನೋವಾಗ ಇಡೀ ಜಗದಾತ್ಮ ರೂಪ ಪ್ರಪಂಚ ರೂಪದಲ್ಲಿ ಅಭಿಮಾನ ಪಟ್ಕೊಂಡಿರೋ ದೇವತೆ ಇದಾನಲ್ಲ ಹಿರಣ್ಯಗರ್ಭ, ಅವನನ್ನು ಪಡ್ಕೊಳ್ಳೋದು ಹೆಚ್ಚು ಇದರಲ್ಲಿ. ಅದನ್ನು ಪಡ್ಕೊಳ್ಳದೆ ಅದರಲ್ಲೂ ವೈರಾಗ್ಯವನ್ನು ಹೊಂದಿ ನನಗೆ ಆ ಪರಮಾತ್ಮನೇ ಬೇಕು, ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನಲ್ಲೇ ನಾನು ನೋಡ್ಕೋಬೇಕು ಅನ್ನೋ ಚಿತ್ತಶುದ್ಧಿಗೋಸ್ಕರ ಮಾಡಿದವನಾದರೆ ಪರಮಾತ್ಮನನ್ನೇ ಪಡ್ಕೊಳ್ಳೋದು. ಇದೆರಡು ಪಡ್ಕೋತಾನೆ ಅಂತ ಹೇಳ್ಬೋದು. ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಹೇಳ್ಬೋದು ಅಥವಾ ಅತ್ಯಂತ ಕಡಿಮೆ ಸ್ಥಾನವನ್ನು ಹೇಳ್ಬೋದು. ಮಧ್ಯದಲ್ಲಿರೋದನ್ನು ಹೇಳೋಕ್ಕಾಗಲ್ಲ. ಪೃಷ್ಠವತೆ ತಸ್ಮೈ ಸಹ ಹ ಉವಾಚ ಪಿಪ್ಪಲಾದಃ. ಅಲ್ಲಿ ಸಹ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸಹ ಹ ಅದ ಸಹ ಅಂದ್ರೆ ಅಲ್ಲಿ ಇರೋ ಥರ, ಆದರೆ ಸಹ ಅನ್ನೋ ತಾನೆ ಮೂಲ ಅದು. ಹಾಗೆ ಕೇಳಿದಂತಹ ಅವರಿಗೆ, ಪೃಷ್ಠವತೆ ತಸ್ಮೈ, ಕೇಳಿದಂತಹ ಅವರಿಗೆ ಆ ಪಿಪ್ಪಲಾದ ಗುರುಗಳು ಹೀಗೆ ಹೇಳಿದರು. ಏತದ್ವೈ ಸತ್ಯಕಾಮ, ಸತ್ಯಕಾಮನೆ ಇದೇ ಕಣಪ್ಪ ಅದು. ಇದೇ ಅಂದ್ರೆ ಏತದ್ ಬ್ರಹ್ಮವೈ, ಪರಂಚ ಅಪರಂಚ ಬ್ರಹ್ಮ. ಅಪ್ಪ ಸತ್ಯ ಹೇಳೋದಾದ್ರೆ ಈ ಪರಮಾತ್ಮ ಅಂತ ಏನಿದ್ದಾನೆ ಇವನನ್ನೇ ಪರಬ್ರಹ್ಮ ಅಂತ ಇರೋದು, ಇವನನ್ನೇ ಅಪರಬ್ರಹ್ಮ ಅಂತ ಇರೋದು. ಎರಡಿಲ್ಲ, ಒಂದನ್ನ ಎರಡು ದೃಷ್ಟಿಯಲ್ಲಿ ನೋಡ್ತಾ ಇರೋದು. ಈ ಬ್ರಹ್ಮ ಅನ್ನೋದು ಏನಿದೆ ಇದೇ ಪರಬ್ರಹ್ಮವೂ ಆಗಿದೆ ಅಪರಬ್ರಹ್ಮವೂ ಆಗಿದೆ. ಪರ ಅಪರ ಎಂಬುದು ಒಂದೇ ಬ್ರಹ್ಮದ ಎರಡು ರೂಪಗಳು. ಪರಬ್ರಹ್ಮ ಅಂತ ಒಂದು, ಅಪರಬ್ರಹ್ಮ ಅಂತ ಒಂದು ಎರಡಿಲ್ಲ ಕಣಪ್ಪ. ಈ ಪರಬ್ರಹ್ಮವನ್ನೇ, ಆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನನ್ನೇ ಪರಬ್ರಹ್ಮ ಅಂತಲೂ ನೋಡ್ತಾ ಇದ್ದೀವಿ, ಅಪರಬ್ರಹ್ಮ ಅಂತಲೂ ನೋಡ್ತಾ ಇದ್ದೀವಿ. ಪರಂ ಸತ್ಯಂ ಅಕ್ಷರಂ ಪುರುಷಾಖ್ಯಂ. ಪರಮಾತ್ಮ ಅಂದರೆ, ಪರಬ್ರಹ್ಮ ಎಂದರೆ ಯಾವುದು ಅಂದರೆ ಯಾವುದನ್ನು ಸತ್ಯ ಎಂದು ಹೇಳುತ್ತೇವೋ ಇದರಲ್ಲಿ ಬಂತಲ್ಲ ಅದು ಮುಂಡಕೋಪನಿಷತ್ತಲ್ಲಿ. ಅಥ ಪರ ಯಯಾ ತದಕ್ಷರಮಧಿಗಮ್ಯತೆ. ಆ ಅಕ್ಷರ ಸ್ವರೂಪ ಯಾವುದೋ, ಯಾವುದು ನಾಶವಾಗುವುದೇ ಇಲ್ಲವೋ, ಯಾವುದಕ್ಕೆ ದೇಹೇಂದ್ರಿಯ ಮನೋಬುದ್ಧಿಗಳ ಸ್ಥೂಲ ದೇಹ ಸೂಕ್ಷ್ಮ ದೇಹಗಳ ಸಂಬಂಧವೇ ಇಲ್ಲವೋ, ಯಾವುದು ಯಾವಾಗಲೂ ಕೇವಲ ಅರಿವಿನ ರೂಪವಾಗಿದೆಯೋ, ಚಿನ್ಮಾತ್ರ ರೂಪವಾಗಿದೆಯೋ,
ಆ ಪುರುಷ ಅಂತ ಅದಕ್ಕೆ ಹೆಸರಿದೆಯೋ, ಪುರುಷ ಅಂತ ಹೆಸರು ಕೊಟ್ಟಿರೋದು ಸರ್ವವ್ಯಾಪಕವಾಗಿದೆಯೋ ಚೈತನ್ಯ ರೂಪವಾಗಿದೆಯೋ ಅಂತ ಎರಡು ಅರ್ಥದಲ್ಲಿ. ಆ ಸರ್ವವ್ಯಾಪಕವಾದ ಚೈತನ್ಯ ರೂಪವಾದ ಅಕ್ಷರ ಎಂಬ ಹೆಸರಿನ ಸತ್ಯ ಯಾವುದಿದೆಯೋ, ಯಾವುದನ್ನು ನಿಜವಾಗಿ ಇದೆ ಅಂತ ಹೇಳಬಹುದೋ ಅದು ಪರಮಾತ್ಮ. ಈ ಲೌಕಿಕವಾಗಿ ಯಾವುದನ್ನು ನಾವು ಇದಿದೆ ಅಂತ ಹೇಳಕ್ಕಾಗಲ್ಲ. ಇದೆ ಅಂತ ಹೇಳುವಷ್ಟೊತ್ತಿಗೆ ಹೋಗಾಗಿರುತ್ತೆ ಎಷ್ಟೋ ವಿಷಯಗಳು. ಇದೆ ಅಂದ್ಕೊಂಡಿದ್ದೆ ಹೋಗೇ ಬಿಟ್ಟಿದೆಯಲ್ಲ ಅಂತ ನಾವೇ ಅಂತೀವಿ. ಈ ಯಾವುದು ದೇಶಕಾಲದ ಒಳಗಿರುವಂಥದ್ದು, ಅವಸ್ಥೆಯ ಒಳಗಿರುವಂಥದ್ದು ಯಾವುದನ್ನು ನಾವು ಇದೇ ಸತ್ಯ ಅಂತ ಹೇಳಕ್ ಆಗೋದೇ ಇಲ್ಲ. ಅದರಿಂದ ಯಾವುದನ್ನು ಇದೆ ಅಂತ ಹೇಳ್ಬೋದು, ಮತ್ತು ಯಾವುದರ ಇರುವಿಕೆಯೇ ಜಗತ್ತಿನಲ್ಲಿ ಎಲ್ಲದರಲ್ಲೂ ಇದೆ 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 ತೋರ್ತಾ ಇದೆಯೋ ಅದೇ ಆಧಾರ. ನಾವು ನಿಜವಾಗಿ ವಸ್ತುಗಳನ್ನು ಇದೆ ಅಂತ ಹೇಳುವಾಗಲೂ ಪರಮಾತ್ಮನೇ ಗುರುತಿಸ್ತಾ ಇರೋದು ನಾವು, ನಮಗೆ ಗೊತ್ತಿಲ್ಲ ಅಷ್ಟೆ. ಯಾಕೆ ಎಲ್ಲಿ ಇದೆ ಅಂತ ಅನ್ಸ್ಕೊತಾ ಇದೆಯೋ ಅದೇ ಪರಮಾತ್ಮ ರೂಪ. ನಾವು ಅದನ್ನು ವಸ್ತುಗಳ ರೂಪದಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀವಿ, ಅದೇ ಆಗ್ತಾ ಇರೋದು. ಹಗ್ಗದ ಇರುವಿಕೆಯೇ ಹಾವಿನ ಇರುವಿಕೆ ತಪ್ಪು ತಿಳ್ಕೊಂಡಾಗ ನಾನು ಎಷ್ಟು ಸಲ ಹಾವು ಹೆಡೆ ಹೀಗೆ ಮಾಡ್ತಾ ಇದೆ, ಬಾಲ ಹೀಗೆ ಅಲ್ಲಾಡಿಸ್ತಾ ಇದೆ, ಬುಸ್ ಬುಸ್ ಅಂತ ಇದೆ ಅಂತ ಏನೇನು ಅಂದ್ಕೊಂಡಾಗಲೂ ಅದರ ಎಲ್ಲ ಇರುವಿಕೆಯೂ ಹಗ್ಗದ ಇರುವಿಕೆನೆ. ಆದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ, ತಪ್ಪು ತಿಳ್ಕೊಂಡ ಕಾಲದಲ್ಲಿ. ಅದರಿಂದ ಈ ಇದೆ ಅಂತ ಯಾವುದನ್ನು ಹೇಳ್ಬೋದು, ಯಾವುದು ಇದೆ ಅಂತ ಆದ್ದರಿಂದಲೇ ನಾಶವಾಗೋದಿಲ್ಲ. ಇದೆ ಅಂತ ಆದಮೇಲೆ ಅದು ನಾಶವಾಗುತ್ತೆ. ನಾಶವಾಗೋದು ವ್ಯತ್ಯಾಸವಾಗೋದು ಇದೆ ಅಂತಲೇ ಆಗೋದಿಲ್ಲ. ಅದರಿಂದ ಅಕ್ಷರ ಸ್ವರೂಪವಾಗಿದೆಯೋ ಮತ್ತು ಚೈತನ್ಯ ರೂಪವಾಗಿದೆಯೋ ಸರ್ವವ್ಯಾಪಕವಾಗಿದೆಯೋ ಅದನ್ನ ಪರಬ್ರಹ್ಮ ಅಂತ ಹೇಳೋದು. ಇನ್ನು ಅಪರಬ್ರಹ್ಮ ಅಂದ್ರೆ ಅಪರಂಚ ಪ್ರಾಣಾಖ್ಯಂ ಪ್ರಥಮಜಂ ಯತ್ ತದೋಂಕಾರ ಏವ ಓಂಕಾರಾತ್ಮಕಂ. ಇನ್ನು ಅಪರಬ್ರಹ್ಮ ಅಂತ ಏನಿದೆ ಅದು ಯಾವುದು ಅಂತ ಹೇಳಿದ್ರೆ ಪ್ರಾಣವೆಂಬ ಹೆಸರಿನದು. ಹಿರಣ್ಯಗರ್ಭ ಅಂತ ಅವನಿಗೆ ಹೆಸರು, ಸೂತ್ರಾತ್ಮ ಅಂತ ಹೆಸರು, ಪ್ರಜಾಪತಿ ಅಂತ ಹೆಸರು. ಪ್ರಾಣ ರೈಗಳ ರೂಪದಲ್ಲಿ ಇರೋನವನೇ. ಪ್ರಜಾಪತಿಯೇ ತಾನೇ ಪ್ರಾಣರೈಗಳ ರೂಪದಲ್ಲಿ ಚಂದ್ರಾದಿತ್ಯ ರೂಪದಲ್ಲಿ ತೋರ್ಕೊಂಡಿರೋದು. ಆ ಪ್ರಾಣವೆಂಬ ಹೆಸರಿನ ಪ್ರಥಮಜ ಮೊದಲು ಹುಟ್ಟಿದವನು, ಇಡೀ ಸೃಷ್ಟಿಗೆ ಆದಿಯವನು ಅವನೇ. ಮೊದಲು ಹುಟ್ಟಿ ಆಮೇಲೆ ಆಕಾಶಾದಿ ಕ್ರಮದಲ್ಲಿ ಅವನು ಸೃಷ್ಟಿಯನ್ನು ಮಾಡಿದ್ದು. ಅವನ ಶರೀರವನ್ನೇ ನಾವು ದೇವತೆಗಳು ಅಂತ ಇರೋದು, ಅವನ ಶರೀರವನ್ನೇ ನಾವು ಪ್ರಪಂಚ ಅಂತ ಹೇಳ್ತಾ ಇರೋದು. ಈ ಪ್ರಪಂಚ ಅನ್ನೋದು ಅವನಿಗಿಂತ ಏನು ಬೇರೆಯಾಗಿ ಇಲ್ಲವೇ ಇಲ್ಲ. ಅವನೇ ರೋಮಗಳೇ ಔಷಧಿ ವನಸ್ಪತಿಗಳು ಎಲ್ಲ ಬಂತಲ್ಲ ಹಿಂದೆ. ಆ ಪ್ರಥಮಜನು ಮೊದಲು ಹುಟ್ಟಿದವನು ಯಾವನಿದ್ದಾನೆ ಅವನು ಕೂಡ ಆ ಓಂಕಾರವೇ ಆಗಿದೆ. ತದ್ ಓಂಕಾರ ಏವ, ಅದು ಓಂಕಾರವೇ ಅಂದರೆ ಓಂಕಾರ ರೂಪವಾಗಿದೆ. ಅಂದರೆ ಓಂಕಾರ ಪ್ರತೀಕತ್ವ. ಓಂಕಾರವು ಆ ಅಪರಬ್ರಹ್ಮಕ್ಕೂ ಪ್ರತೀಕವಾಗಿದೆ. ಆ ಪ್ರತೀಕ ಅನ್ನೋ ಶಬ್ದ ಏನು ಹೇಳ್ತಾ ಇದೆ ಅಂದರೆ ಅದನ್ನು ನೋಡಿದಾಗ, ಅಂದರೆ ಓಂಕಾರದ ಚಿಂತನೆ ನಮಗೆ ಬಂದ ತಕ್ಷಣ ಅದು ನಮ್ಮನ್ನು ಯಾವುದೋ ಒಂದು ಕರ್ಕೊಂಡು ಹೋಗುತ್ತಲ್ಲ, ಅದು ಅಪರಬ್ರಹ್ಮಕ್ಕೋ ಪರಬ್ರಹ್ಮಕ್ಕೋ ಕರ್ಕೊಂಡು ಹೋಗುತ್ತೆ. ಅವರವರ ಮನಸ್ಸಿನ ಶಕ್ತಿಯ ಮೇಲೆ ಅದು ಯಾವುದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಕೇಳಿದರೆ, ಈಗ ರಾಮ ಅಂದಾಗ ರಾಮ ಅನ್ನೋ ಶಬ್ದ ಅನುಗುಣವಾಗಿ ಒಬ್ಬೊಬ್ಬನಿಗೆ ಒಂದೊಂದು ಚಿಂತನೆ ತಂದುಕೊಡುತ್ತೆ. ರಾಮ ಅನ್ನೋ ಶಬ್ದವೇ ಒಬ್ಬನಿಗೆ ಇಡೀ ಜಗದಾತ್ಮ ರೂಪ ಸರ್ವವ್ಯಾಪಕನಾದ ಪರಮಾತ್ಮನೇ ಅಂತ ತಂದುಕೊಡ್ಬಹುದು. ಅದೇ ರಾಮ ಅನ್ನೋದು ಕೆಲವರಿಗೆ ಕೋದಂಡಪಾಣಿಯಾದ ರಾಮ, ದಶರಥ ರಾಮ ಅಂತಲೂ ತಂದುಕೊಡ್ಬಹುದು. ಎರಡಕ್ಕೂ ಇದೇನೆ ಪ್ರತೀಕ. ಇದನ್ನು ನೋಡಿದ ತಕ್ಷಣ ನಿನಗೆ ಜ್ಞಾಪಕ ಬರುತ್ತಪ್ಪ, ಏನೋ ಒಂದು ಜ್ಞಾಪಕ ಬರುತ್ತೆ, ಸ್ಮರಣೆ ಬರುತ್ತೆ. ಆ ಸ್ಮರಣೆಗೆ ಅವರವರ ಮನಸ್ಸಿನ ಸಂಸ್ಕಾರದಿಂದ ಸ್ಮರಣೆ ಆಗೋದ್ರಿಂದ ಎರಡಕ್ಕೂ ಇದು ಪ್ರತೀಕ. ಅಂದರೆ ನಿನ್ನ ಮನಸ್ಸು ಹೇಗಿದೆ ನೀನು ನೋಡ್ಕೊ. ನಿನಗೆ ಯಾವುದರ ಸ್ಮರಣೆ ಬರುತ್ತೋ ಹೆಚ್ಚಾಗಿ ಅದನ್ನೇ ಮತ್ತೆ ಸ್ಮರಣೆ ಮಾಡ್ಕೋತಾ ಇರು. ಅದರ ವಿಚಾರದಲ್ಲಿ ಮನಸ್ಸನ್ನು ಮುಳುಗಿಸು. ಅದಕ್ಕಿಂತ ಹೆಚ್ಚಿನದಾದದ್ದು ಅದರಿಂದಲೇ ಸಿಗುತ್ತೆ ನಿನಗೆ. ಅದನ್ನು ಬಿಟ್ಟು ಬಲವಂತವಾಗಿ ತುಂಬ ಜನ ಇದೊಂದು ಹುಚ್ಚಿಡಿದು ಬಿಟ್ಟಿದೆ ಕೆಲವರಿಗೆ. ಆಕಾರದನ್ನೆಲ್ಲ ಉಪಾಸನೆ ಮಾಡಬಾರ್ದು, ನಾವು ನಿರಾಕಾರ ಧ್ಯಾನಗಳು, ನಿರಾಕಾರದ ಉಪಾಸನೆ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರೆ. ಅಯ್ಯೋ, ನಿರಾಕಾರ ಸಾಕಾರ ಅಂತ ಎರಡಿಲ್ಲ. ಆಚಾರ್ಯರು ಹೇಳ್ತಾ ಇದ್ದಾರೆ ನೋಡಿ, ಈ ಬ್ರಹ್ಮವನ್ನೇ ನಾವು ಪರಬ್ರಹ್ಮ ಅಪರಬ್ರಹ್ಮ ಅಂತ ಎರಡು ದೃಷ್ಟಿಯಲ್ಲಿ ನೋಡ್ತಾ ಇರೋದೇ ಹೊರತು ಎರಡಿಲ್ಲ ಎಲ್ಲೋ. ಅದರಿಂದ ಕೆಲವ್ರಿಗೆ ಏನೋ ನಾವು ಧ್ಯಾನ ಮಾಡುವಾಗ ಯಾವುದಾದ್ರೂ ಒಂದು ಆಕಾರವನ್ನು ಧ್ಯಾನ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೇಜಾರು. ಪಾಪ ಆಗಲೇ ಅವ್ರಿಗೆ ನೇರ ತತ್ವದಲ್ಲೇ ಮುಳುಗು ಬಿಡಬೇಕು. ಎಲ್ಲ ಕೋರ್ಸ್ಗಳು ತಾನೇ, ಈಗ 2 ತಿಂಗಳು ಕೋರ್ಸು, 3 ತಿಂಗಳು ಕೋರ್ಸು, 10 ತಿಂಗಳು ಕೋರ್ಸು, 1 ವರ್ಷದಲ್ಲಿ ನಿಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡಿ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ತಾರೆ.
ಇವನು ಜ್ಞಾನಿನೇ ಅಂತ. ಅವನು ಎಲ್ಲ ಕಡೆ ಪ್ರವಚನ ಗಿವಚನ ಮಾಡ್ಕೊಂಡು ದುಡ್ಡು ಮಾಡ್ಕೋಬೋದು. ಆ ಥರದ ಜ್ಞಾನಿತ್ವ ಅದೆಲ್ಲ ಏನು ಉಪಯೋಗ ಆಗಲ್ಲ. ತುಂಬ ಜನ ನನ್ನನ್ನು ಕೇಳಿದ್ದಾರೆ, ನಾವು ನಿರಾಕಾರ ಧ್ಯಾನ ಮಾಡಬೇಕು ಅನಿಸುತ್ತೆ, ನಾವು ಏನು ಮಾಡೋದು? ಆ ನಿರಾಕಾರ ಧ್ಯಾನ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದೆ ನಾನು. ಧ್ಯಾನ ಅಂದರೆ ಶಬ್ದಕ್ಕೆ ಅರ್ಥ ಏನು? ಧ್ಯೈ ಚಿಂತಾಯಾಮ್ ಅಂತ. ಧ್ಯಾನ ಅನ್ನೋ ಶಬ್ದವೇ ಚಿಂತನೆಯನ್ನು ನಡೆಸುತ್ತದೆ ಅಂತ. ನಿರಾಕಾರದ ಚಿಂತನೆ ಹೇಗಪ್ಪ ನಡೆಸ್ತೀಯ ನೀನು? ಯಾವ ಆಕಾರವೂ ಇರೋದು ಚಿಂತನೆ ಮಾಡೋಕ್ಕಾಗತ್ತಾ ನೀನು? ಅಂದರೆ ಮತ್ತೆ ಇಲ್ಲಿ ಹೇಳ್ತಾ ಇದೆಯಲ್ಲ ಅಂದರೆ ಹಾಗೆ ಉಳ್ಕೊಳ್ಳೋದು, ಹಾಗೆ ತಿಳ್ಕೊಳ್ಳೋದು ಹೇಳುತ್ತೀಯ ಹೊರತು ಇಲ್ಲಿ ಅದರ ಚಿಂತನೆ ಮಾಡುವಂತ ಎಲ್ಲೂ ಹೇಳ್ಕೊಡ್ತಾ ಇಲ್ಲ ನಿನಗೆ. ಚಿಂತನೆ ಮಾಡೋಕ್ಕೂ ಆಗಲ್ಲ. ನೀನು ಏನು ಚಿಂತನೆ ಮಾಡಿದ್ರೂ ಅದನ್ನು ಮನಸ್ಸಿನಲ್ಲಿ ಒಂದು ಪ್ರತ್ಯಯ ರೂಪದಲ್ಲೇ ಉಳ್ಕೊಳ್ಳೋದು. ಮತ್ತು ನಿರಾಕಾರದ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ಇದು ಗುರುತಿಸೋದನ್ನು ಹೇಳುತ್ತೆ. ಅದಕ್ಕೆ ಪ್ರಕ್ರಿಯಾ ಚಿಂತನೆಯನ್ನು ನಾವು ಹೇಳ್ತೀವಿ. ನಿರಾಕಾರದ ಚಿಂತನೆಗೆ ಪರಮಾತ್ಮ ಸ್ವಭಾವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಕ್ರಿಯೆ ಏನು ಹೇಳುತ್ತೆ? ಪ್ರಕ್ರಿಯೆಯನ್ನು ಏನು ಹೇಳುತ್ತೆ ಅಂದರೆ ಅದಕ್ಕೆ ಲಕ್ಷ್ಯಾರ್ಥ ಅಂತ ಹೇಳ್ತೀವಿ. ಗುರುತಿಸುತ್ತೆ, ದೂರದಿಂದ ತೋರಿಸುತ್ತೆ ಹೊರತು ಬೆಟ್ಟಿಟ್ಟು ತೋರ್ಸೋಕ್ಕಾಗಲ್ಲ ನಿರಾಕಾರವನ್ನು. ಬೆಟ್ಟಿಟ್ಟು ತೋರಿಸಿರೋದು ಯಾವುದು ನಿರಾಕಾರವೂ ಆಗಲ್ಲ, ಅದು ಸಾಕಾರವೇ ಆಗಿರೋದು. ಅದರಿಂದ ಅದನ್ನೆಲ್ಲ ಬಿಟ್ಟು ನಮಗೆ ಯಾವುದಾದ್ರೂ ಒಂದು ದೇವತಾ ಸ್ಮರಣೆ ಮನಸ್ಸಿಗೆ ತಂದುಕೊಂಡಾಗ ನಮಗೆ ಅದರ ನಾಮದಲ್ಲಿ ಇಷ್ಟ ಬರುತ್ತೋ ರೂಪದಲ್ಲಿ ಇಷ್ಟ ಬರುತ್ತೋ ಅನ್ನೋದನ್ನು ನಾವೇ ನೋಡ್ಕೋಬೇಕು. ಹಾಗೆ ನೋಡಿಕೊಂಡು ಅದೇ ಚಿಂತನೆಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಸಾಕು. ಒಂದು ಚಿಂತನೆ ಮನಸ್ಸಿನಲ್ಲಿ ಉಳ್ಕೋತಾ ಇದೆ ಅಂದ್ರೇನು ಮತ್ತೆ ಮತ್ತೆ ಅದೇ ಚಿಂತನೆ ಮನಸ್ಸಿಗೆ ಬರ್ತಾ 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 ಹೊರಗಿನ ವಿಷಯಗಳಲ್ಲಿ ಆಸಕ್ತಿನೂ ಕಡಿಮೆ ಆಗುತ್ತೆ, ಆ ಪ್ರತ್ಯಯಗಳು ಎತ್ಕೊಳ್ಳೋದು ಕಡಿಮೆ ಆಗುತ್ತೆ, ಅಥವಾ ಆ ಪ್ರತ್ಯಯಗಳು ಎತ್ಕೊಂಡಾಗಲೂ ಅದು ನನ್ನ ಇಷ್ಟ ದೇವತೆನೇ ಅನ್ನೋ ಭಾವನೆನೂ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ಬಂದು ಆ ದೇವತಾನುಗ್ರಹದಿಂದಲೇ ನಾವು ಸ್ವಸ್ವರೂಪದಲ್ಲಿ ಪರಮಾತ್ಮ ಸ್ವರೂಪದಲ್ಲಿ ಮುಳುಗಕ್ಕೆ ಅನುಕೂಲವಾಗುತ್ತೆ. ನಿರಾಕಾರ ಧ್ಯಾನ ಮಾಡ್ತೀನಿ, ಏನು ಧ್ಯಾನ ಮಾಡ್ತಾರೆ ಹೇಳ್ತಾರೆ ಒಂದಷ್ಟು ಮಾತುಗಳು. ಎಷ್ಟೊತ್ತಿಗೆ ಎಲ್ಲದರಲ್ಲೂ ದೊಡ್ಡಸ್ತಿಗೆ ತಗೋಬೇಕು ಅಂತ ಇರುತ್ತಲ್ಲ, ಹಾಗಾಗಿ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಭಾರಿ ಏನೋ ಧ್ಯಾನ ಮಾಡ್ತಾ ಇದ್ದೀವಿ, ಅಯ್ಯೋ ರಾಮ, ಇನ್ನೊಬ್ರಿಗೆ ತೋರಿಸ್ಕೊಂಡೇ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದರಲ್ಲೂ ದೇಹವನ್ನು ಇನ್ನೊಬ್ರಿಗೆ ತೋರಿಸ್ಕೊಳ್ಳೋದು, ತಮ್ಮ ಇಂದ್ರಿಯಗಳಲ್ಲಿ ಇನ್ನೊಬ್ರಿಗೆ ತೋರಿಸ್ಕೊಳ್ಳೋದು, ಮನಸ್ಸನ್ನು ಇನ್ನೊಬ್ರಿಗೆ ನಾನು ಹಾಗಿದ್ದೀನಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಪ್ರೊಜೆಕ್ಷನ್ನೇ ಹೊರತು ಇಲ್ಲ. ನಿನಗೇನು ಆಗ್ತಾ ಇದೆ, ನಿನಗೇನು ಬೇಕು ಅಂತ ಅವನಿಗೆ ಗೊತ್ತಾಗಿಲ್ಲ. ಅದೆಲ್ಲ ಅಲ್ಲ. ಓಂಕಾರ ಪ್ರತೀಕವಾಗಿದೆ ಅಂದರೆ ಇದನ್ನು ಓಂ ಅಂದ ತಕ್ಷಣ ಇದಾದರೆ ಈ ಓಮನ್ನು ನಮ್ಮ ಸಂಪ್ರದಾಯದಲ್ಲಿ ಓಂಕಾರದ ಚಿಂತನೆ, ಓಂಕಾರದ ಜಪ ಇವನ್ನೆಲ್ಲ ಸನ್ಯಾಸಿಗಳೇ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ನಾವುಗಳು ಬ್ರಹ್ಮಚಾರಿ ಗೃಹಸ್ಥರಾಗಿರುವಂಥವರು, ನಾವುಗಳು ಬೇರೆ ಬೇರೆಯ ದೇವತಾ ಸ್ಮರಣೆಗಳಲ್ಲಿ ಅಂಥದ್ದೇ ಉಪಾಸನೆಗಳು ಬೇಕಾದಷ್ಟಿದೆ. ಈ ಓಂಕಾರದ ಉಪಾಸನೆ ಎಷ್ಟರ ಮಟ್ಟಿಗೆ ಹೇಳಿದೆಯೋ ರಾಮ ಕೃಷ್ಣಾದಿ ರೂಪಗಳು ಏನು ಬೇರೆ ಬೇರೆ ಅಲ್ಲ. ನಮ್ಮ ಸ್ವಾಮಿಗಳು ಒಂದು ಹಾಡು ಮಾಡಿದ್ದಾರೆ, ರಾಮನ ನಾಮವೇ ಎಲ್ಲವಿದು ರಾಮನ ಬಿಟ್ಟರೆ ಜಗವಿರದು ಅಂತ. ಆ ಹಾಡಲ್ಲಿ ರಾಮನ ನಾಮವೇ ಓಂಕಾರ, ರಾಮನೇ ಬ್ರಹ್ಮವು ಸಾಕಾರ, ರಾಮನೇ ನಾಮವು ನಾಮವೇ ರಾಮನು, ರಾಮತತ್ವ ವಿಗತಾಕಾರ ಅಂತ. ಆ ಓಂಕಾರ ಓಂ ಅಂದ್ರು ರಾಮ್ ಅಂದ್ರು ಯಾವ ವ್ಯತ್ಯಾಸವೂ ಇಲ್ಲ. ಋಷಿಗಳು ಅಷ್ಟು ಶಕ್ತಿಯನ್ನು ಪ್ರತಿಯೊಂದು ಮಂತ್ರದಲ್ಲೂ ತುಂಬೇ ಇದ್ದಾರೆ. ಅವರು ಯಾವ ಋಷಿ ಅದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡ್ಕೊಂಡು ಅದರ ಸಾಕ್ಷಾತ್ಕಾರ ಪಡ್ಕೊಂಡು ತತ್ವಜ್ಞಾನವನ್ನು ಪಡ್ಕೊಂಡೋ ಆ ಋಷಿಗೆ ಗೊತ್ತು ಅದರಲ್ಲಿ ಎಂಥ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಹಾಗಾಗಿ ನಮ್ಗೆ ಆ ಓಮನ್ನೇ ನಾವು ಮಾಡಬೇಕು ಅಂತ ನಾವು ಹಠ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಸಂಪ್ರದಾಯವನ್ನು ನಾವು ಬಿಡೋಕ್ಕೂ ಹೋಗಬಾರ್ದು. ಸಂಪ್ರದಾಯದಲ್ಲಿ ನಮಗೆ ಕೇವಲ ಓಂಕಾರ ಜಪವನ್ನು ಹೇಳಿಲ್ಲ. ಕೇವಲ ಓಂಕಾರ ಜಪ ಆ ಸಂಪ್ರದಾಯದಲ್ಲಿ ಅವ್ರು ಯಾಕೆ ಇಟ್ಟರು, ಅದನ್ನು ಯಾವ್ಯಾಕೆ ಫಾಲೋ ಮಾಡಬೇಕು ಅಂತ ಕೇಳಬಾರ್ದು. ಯಾಕೆ ಈ ಮಾರ್ಗಕ್ಕೆ ಬಂದಂಥ ನಾವು ಸಂಪ್ರದಾಯಕ್ಕೂ ಅಷ್ಟೇ ಬೆಲೆ ಕೊಡಬೇಕು. ಆ ಕೇವಲ ಓಂಕಾರ ಜಪವನ್ನು ಸನ್ಯಾಸಿಗಳಿಗೆ ಹೇಳಿದ್ದಾರೆ, ಸನ್ಯಾಸಿಗಳಿಗೆ ಇಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ಬೇರೆ ಚಿಂತನೆಗಳ ಅವಶ್ಯಕತೆ ಇಲ್ಲ ಅವರಿಗೆ, ಅಲ್ವಾ? ಅವರು ಓಂ ಅನ್ನೋ ಒಂದರಲ್ಲೇ ಮುಳುಗಿ ಆ ಉಪಾಸನೆಗಾಗಲಿ ತತ್ವಜ್ಞಾನಕ್ಕಾಗಲಿ ಅವ್ರು ಅದಕ್ಕೋಸ್ಕರ ಇರುವಂಥವ್ರು. ಅದನ್ನು ಇಟ್ಕೊಂಡಿದ್ದಾರೆ, ನಾವು ಹಾಗೆ ಒಪ್ಕೊಂಬಿಡೋಣ. ನಾವು ಬೇರೆ ಓಮನ್ನು ಬರೀ ಓಂ ಜಪ ಎಲ್ಲ ನಮಗಿರೋದು. ಓಂ ಶ್ರೀರಾಮಾಯ ನಮಃ ಹೇಳ್ಬೋದು, ಓಂ ಶ್ರೀ ಕೃಷ್ಣಾಯ ನಮಃ. ನಮ್ಮ ಇದರಲ್ಲೆಲ್ಲ ಅಷ್ಟೋತ್ತರ ಇದರಲ್ಲೆಲ್ಲ ಬರಲ್ವೇ, ಎಲ್ಲದರಲ್ಲೂ ಓಂ ಹೇಳ್ತೀವಿ ನಾವು. ಅದು ಕೇವಲ ಓಂಕಾರ ಜಪವನ್ನು ನಮ್ಗೆ ಹೇಳಿದೆ. ನಮ್ಗೆ ಬೇರೆ ಬೇರೆ ಮಂತ್ರಗಳ ಜಪ ಇದೆ, ಬೇರೆ ಬೇರೆ ಕರ್ಮಗಳನ್ನು ಮಾಡ್ತೀವಿ, ಬೇರೆ ಬೇರೆ ಫಲಗಳ ಆಸಕ್ತಿನೂ ನಮಗಿರುತ್ತೆ ಲೋಕದಲ್ಲಿರುವಾಗ. ಹಾಗಿರುವಾಗ ನಾವು ಅದಕ್ಕೆ ಅಂತಲೇ ಉಳ್ಕೊಂಡಾಗ
ಆ ಪರಮಾತ್ಮ ಚಿಂತನೆಯನ್ನು ಬಿಟ್ಟು ನನಗೆ ಇನ್ನೇನು ಬೇಕಾಗಿಲ್ಲ, ಅದೊಂದರಲ್ಲೇ ನಾನು ಹುಡುಕ್ತೀನಿ ಅಂತ ಉಳ್ಕೊಂಡಾಗ ನಾವು ಅದನ್ನು ಪಡ್ಕೋಬೋದು. ಆಮೇಲೆ ಈ ಉಪಾಸನೆಗೆಲ್ಲ ಯಾವುದಾದ್ರು ಒಂದು ನಾಮಜಪವನ್ನು ತಗೊಳ್ಳೋದಕ್ಕೂ ಉಪದೇಶ ತಗೋಬೇಕು. ಉಪದೇಶವನ್ನು ನಮಗೆ ಸನ್ಯಾಸಿಗಳು ನಮ್ಗೆ ಓಂಕಾರ ಜಪದ ಉಪದೇಶ ಏನು ಕೊಡಲ್ಲ, ಅವರು ಸನ್ಯಾಸಿಗಳಿಗೆ ಅದನ್ನು ಕೊಡೋದು. ಉಪದೇಶವಿಲ್ಲದೇನೆ ನನಗೆ ಇಷ್ಟ ಬಂದಾಗ ಜಪ ಮಾಡ್ತೀನಿ ಮಾಡೋಕ್ಕೂ ಬರಲ್ಲ. ನಮಗೆ ಯಾವುದನ್ನು ಉಪದೇಶ ಮಾಡಿದಾರೋ ಆ ಮಂತ್ರ ಯಾವುದಕ್ಕೂ ಕಡಿಮೆ ಆಗಿರಲ್ಲ, ಆ ಭಾವನೆನೂ ನಮಗೆ ಬರಬಾರ್ದು. ನನ್ನ ಮಂತ್ರ ಕಡಿಮೆ, ಅವ್ರ ಮಂತ್ರ ಹೆಚ್ಚು, ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆನೂ ಅಲ್ಲ. ಅದಕ್ಕೆ ನಾನು ಯಾವ ಜಪವನ್ನು ಮಾಡ್ತೀನೋ ಅದರಲ್ಲಿ ಸಂಪೂರ್ಣವಾಗಿ ಪರಮಾತ್ಮ ಭಾವನೆಯನ್ನು ಇಟ್ಬಿಡ್ಬೇಕು. ನನ್ನ ರಾಮನೇ ಇಡೀ ಜಗದಾತ್ಮ ರೂಪವಾಗಿದ್ದಾನೆ, ಈ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಸೇರಿಸ್ಕೊಂಡು ಎಲ್ಲವೂ ರಾಮನೇ ಆಗಿದ್ದಾನೆ, ರಾಮನಿಗಿಂತ ಬೇರೆ ಏನೂ ಇಲ್ಲ. ಈಗ ಓಂಕಾರವೂ ಅದೇನೆ, ಸೇರೋಯ್ತು ಅದರಲ್ಲಿ ಅಷ್ಟೇ. ನನಗೆ ಯಾಕೆ ಇದು ಹೆಚ್ಚು ಕಡಿಮೆ ಅನ್ನೋ ಬುದ್ಧಿ ಬರಬೇಕು? ಬರಬಾರ್ದು. ಅವಾಗ ನಾವು ನಮ್ಮ ದೇವತೆಯನ್ನು ನಾವೇ ಕೀಳು ಮಾಡಿದಾಗುತ್ತೆ, ಅದು ಮಾಡಬಾರ್ದು. ಆ ಓಂಕಾರಕ್ಕೆ ಅದು ಪ್ರತೀಕವಾಗಿದೆ ಅಂದರೆ ಆ ಓಂಕಾರವು ಸ್ಮರಣೆಯನ್ನು ತಂದುಕೊಡುತ್ತೆ. ಅಪರಬ್ರಹ್ಮದ ಸ್ಮರಣೆಯನ್ನು ತಂದುಕೊಡುತ್ತೆ, ಪರಬ್ರಹ್ಮದ ಸ್ಮರಣೆಯನ್ನು ತಂದುಕೊಡುತ್ತೆ. ಪರಂ ಹಿ ಬ್ರಹ್ಮ, ಪರಂ ಹಿ ಬ್ರಹ್ಮ, ಶಬ್ದಾದಿ ಉಪಲಕ್ಷಣ ಅನರ್ಹಂ, ಶಬ್ದಾದಿ ಉಪಲಕ್ಷಣ ಅನರ್ಹಂ, ಸರ್ವಧರ್ಮ ವಿಶೇಷ ವರ್ಜಿತಂ, ಸರ್ವಧರ್ಮ ವಿಶೇಷ ವರ್ಜಿತಂ. ಈ ಪರಮಾತ್ಮ ಏನಿದ್ದಾನೆ, ಪರಬ್ರಹ್ಮ ಎಂಬುದೇನಿದೆ, ಅದು ಶಬ್ದವೇ ಮೊದಲಾದ ಉಪಲಕ್ಷಣಗಳು, ಗುರುತುಗಳು ಅಂತ ಏನಿದೆ ಅದಕ್ಕೆ ಅನರ್ಹವಾಗಿದೆ. ಅಂದರೆ ಪರಮಾತ್ಮ ಸ್ವರೂಪ ಕೇವಲ ಚಿನ್ಮಾತ್ರ ಸ್ವರೂಪ, ಯಾವುದನ್ನು ನಾವು ತದಿನಿದ್ರೆಯಲ್ಲಿ ಅನುಭವಿಸ್ತಾ ಇದ್ದೀವೋ ಅದನ್ನು ಯಾವ ಶಬ್ದದಿಂದಲಾಗಲಿ ಯಾವ ರೂಪದಿಂದಲಾಗಲಿ ವರ್ಣಿಸಿ ಹೇಳೋಕ್ಕಾಗಲ್ಲ. ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳು ಯಾವುದೂ ಅದಕ್ಕೆ ಅಂಟ್ಕೊಂಡೇ ಇಲ್ಲ. ಹಾಗಾಗಿ ಅದು ಎಲ್ಲ ಧರ್ಮಗಳನ್ನು ಎಲ್ಲ ವಿಶೇಷಗಳನ್ನು ಅದು ಬಿಟ್ಟಂಥದ್ದಾಗಿದೆ, ಯಾವ ಧರ್ಮವೂ ಅದರಲ್ಲಿಲ್ಲ. ಹೀಗಾದ್ರಿಂದ ಅಥೋ ನ ಶಕ್ಯಂ, ಅಥೋ ನ ಶಕ್ಯಂ ಇಂದ್ರಿಯ ಗೋಚರತ್ವಾತ್, ಇಂದ್ರಿಯ ಗೋಚರತ್ವಾತ್, ಕೇವಲೇನ ಮನಸ ಅವಗಾಹಿತುಂ, ಕೇವಲೇನ ಮನಸ ಅವಗಾಹಿತುಂ. ಆದ್ದರಿಂದ ಅದು ಇಂದ್ರಿಯಕ್ಕೆ ಗೋಚರವಲ್ಲವಾದ್ದರಿಂದ ಎಲ್ಲ ಧರ್ಮಗಳನ್ನು ಬಿಟ್ಟದ್ದಾಗಿದೆ ಅಂತಂದ್ರೆ ಲೋಕದಲ್ಲಿ ನಮ್ಗೆ ಏನು ಬುದ್ಧಿ ಬರುತ್ತೆ ಅಂದ್ರೆ ಅದು ಇಲ್ಲ ಅನ್ನಿಸ್ಬಿಡುತ್ತೆ. ಏನೂ ಇಲ್ಲದೆ ಇರೋ ಸ್ಥಿತಿ ಅಲ್ಲ ಅದು, ಈ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂಥ ಸ್ಥಿತಿ ಅಷ್ಟೆ. ಯಾಕೆ ಅಂದರೆ ಇಂದ್ರಿಯಗಳಿಗೆ ಗೋಚರವಾಗೇ ಒಂದಿರಬೇಕು, ನಾಮರೂಪ ಕರ್ಮಾತ್ಮಕವಾಗೇ ಇರಬೇಕು ಅನ್ನೋದಾದರೆ ಇಂದ್ರಿಯಗಳು ಯಾವ ಇಂದ್ರಿಯಗಳಿಗೆ ಗೋಚರವಾಗ್ತಾ ಇದೆ? ಇಂದ್ರಿಯಗಳು ಮನಸ್ಸಿಗೆ ಗೋಚರವಾಗ್ತಾ ಇದೆ. ಮನಸ್ಸು ಯಾವ ಮನಸ್ಸಿಗೆ ಗೋಚರವಾಗ್ತಾ ಇದೆ? ಮನಸ್ಸಿನ ಎಲ್ಲ ವ್ಯತ್ಯಾಸಗಳನ್ನು ಅರಿತಾ ಇರೋನು ಯಾರು? ಆ ಮನಸ್ಸಿನ ಎಲ್ಲ ವ್ಯತ್ಯಾಸಗಳನ್ನು ಅರಿಯುತ್ತಿರುವವನಿಗೆ ಮನಸ್ಸಿನ ವ್ಯತ್ಯಾಸಗಳು ಏನಾದರೂ ತಗಲುತ್ತಾ? ಹೀಗಾದ್ದರಿಂದ ಇಂದ್ರಿಯಕ್ಕೆ ಗೋಚರವಲ್ಲ ಅನ್ನೋದು ಅವನಿಗೊಂದು ಉಪದೇಶ. ಅವನು ಇಂದ್ರಿಯಗಳಿಗೆ ಸಾಕ್ಷಿಯಾಗಿದ್ದಾನೆ, ಇಂದ್ರಿಯಗಳಿಗೆ ಹಿಂತಡಿಕೆಯಾಗಿದ್ದಾನೆ, ಇಂದ್ರಿಯಗಳು ಅವನ ಆಧಾರದಿಂದಲೇ ಕೆಲಸ ಮಾಡ್ತಾ ಇವೆ ಅಂತ. ಹಾಗಾಗಿ ವಿಷಯದಲ್ಲಿ ಅವನನ್ನು ಹುಡುಕಕ್ಕೆ ಹೋಗಬಾರ್ದು. ಪರಮಾತ್ಮ ನಿಜ ಸ್ವಭಾವ ಇಂದ್ರಿಯಕ್ಕೆ ಗೋಚರವಲ್ಲವಾದ್ದರಿಂದ ಕೇವಲವಾದ ಮನಸ್ಸಿನಿಂದ ಅವನು ತಿಳ್ಕೊಳಕ್ಕಾಗಲ್ಲ. ಪರಮಾತ್ಮನನ್ನು ಕೇವಲ ಮನಸ್ಸಿಗೆ ವಿಷಯವಾಗಿ ಅವನು ತಿಳ್ಕೊಳಕ್ಕಾಗಲ್ಲ. ನಾವು ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಮತ್ತೆ ಮನಸ್ಸಿನಿಂದ ತಿಳ್ಕೊಬೋದು ಅಂತ ಒಂದು ಕಡೆ ಹೇಳಿದೆಯಲ್ಲ, ಕಠೋಪನಿಷತ್ ಬಂತಲ್ಲ, ಮನಸೈವೇದ ಮಾಪ್ತವ್ಯಂ ಅಂತ. ಅಂದರೆ ಮನಸ್ಸಿನಿಂದ ತಿಳ್ಕೋಬಹುದು ಅಂದರೆ ಯಾವ ಯಾವ ವಸ್ತು ಯಾವ್ಯಾವ ರೀತಿ ಇರುತ್ತೋ ಆಯಾ ರೀತಿ ತಿಳ್ಕೊಬೇಕು ತಾನೆ. ಈಗ ಆಕಾಶ ಸ್ವರೂಪವನ್ನು ತಿಳ್ಕೊಳ್ಳೋದಾದ್ರೆ ಆಕಾಶವನ್ನು ಹಿಡ್ಕೊಳಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಮೂಸಕ್ಕಾಗಲ್ಲ, ಆಕಾಶಕ್ಕೆ ಒಂದು ಕೊನೆ ಇಲ್ಲ, ಹೀಗೆ ತಾನೇ ತಿಳ್ಕೊಬೇಕು. ಹಾಗೆ ಪರಮಾತ್ಮನನ್ನು ತಿಳ್ಕೋವಾಗಲೂ ಮನಸ್ಸಿಗೆ ಅವನು ವಿಷಯನಲ್ಲ, ಮನಸ್ಸು ಕೂಡ ಇವನ ಅರಿವಿನಿಂದಲೇ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಬೇಕು. ಹಾಗೆ ತಿಳ್ಕೊಳ್ಳೋದು. ಅದರಿಂದ ಕೇವಲವಾದ ಮನಸ್ಸಿನಿಂದ ತಿಳ್ಕೊಳಕ್ಕಾಗಲ್ಲ ಅಂದ್ರೇನು? ಆ ಕೇವಲವಾದ ಮನಸ್ಸು ಅಂದರೆ ಮನಸ್ಸು ಪ್ರತ್ಯಯ ರೂಪದಲ್ಲಿ ಮಾಡ್ಕೊಂಡು ತಿಳ್ಕೊಳ್ಳೋದು ಅಂತ. ಹಾಗೆ ಅವನನ್ನು ಮನಸ್ಸಿಗೆ ವಿಷಯವಾಗಿ ತಿಳ್ಕೊಳಕ್ಕಾಗಲ್ಲ. ಓಂಕಾರೇತೋ ವಿಷ್ಣುವಾದಿ ಪ್ರತಿಮಾಸ್ಥಾನೀಯೇ ಭಕ್ತ್ಯಾವೇಶಿತ ಬ್ರಹ್ಮಭಾವೇ ಧ್ಯಾಯಿನಾಂ ತತ್ ಪ್ರಸೀದತಿ ಇತ್ಯವಗಮ್ಯತೆ ಶಾಸ್ತ್ರ ಪ್ರಾಮಾಣ್ಯಾತ್. ಆದರೆ ಈ ಓಂಕಾರದಲ್ಲಿ ಆದರೆ, ಉಪಾಸನೆಯಲ್ಲಿ ಆದರೆ ವಿಷ್ಣುವೇ ಮೊದಲಾದ ಪ್ರತಿಮಾ ಸ್ಥಾನದಲ್ಲಿರುವಂಥದ್ದು ಓಂಕಾರ.
ನಾವು ವಿಷ್ಣು ಅಂತಲೂ ರಾಮ ಅಂತಲೂ ಕೃಷ್ಣ ಅಂತ ಶಿವ ಅಂತ ಹೇಳಿ ಒಂದೊಂದು ಆಕಾರವನ್ನು ಇಟ್ಕೊಂಡಿದ್ದೀವಲ್ಲಪ್ಪ, ಹಾಗೆ ಓಂಕಾರವೂ ಒಂದಿದೆ. ಒಬ್ಬೊಬ್ಬರಿಗೆ ಒಂದೊಂದು ಉಪಾಸನೆ ಇಷ್ಟವಾಗತ್ತೆ, ಕೆಲವರಿಗೆ ಶಕ್ತಿ ಇರುತ್ತೆ. ಎಲ್ಲರಿಗೂ ಎಲ್ಲ ಉಪಾಸನೆಯನ್ನು ಮಾಡೋಕ್ಕಾಗಲ್ಲ, ಕೆಲವರಿಗೆ ಇಷ್ಟನೇ ಇರಲ್ಲ ಕೆಲವೊಂದು. ಮೊದಲಾದ ಪ್ರತಿಮಾ ಸ್ಥಾನದಲ್ಲಿ ದೇವತೆಗಳ ಸ್ಥಾನದಲ್ಲಿರುವಂಥದ್ದಾದ್ದರಿಂದ ಅದರಲ್ಲಿ ಯಾವಾಗ ಆ ಧ್ಯಾಯಿಗಳು ಅಂದರೆ ಉಪಾಸನೆ ಮಾಡುವಂಥವರು ಆ ಬ್ರಹ್ಮಭಾವದಿಂದ ಭಕ್ತಿಯಿಂದ ಬ್ರಹ್ಮಭಾವವನ್ನು ಆರೋಪ ಮಾಡ್ತಾರೋ, ಅದರಲ್ಲಿ ಸೇರಿಸ್ಬಿಡ್ತಾರೋ. ಈಗ ಒಂದಾನೊಂದು ರಾಮ ರೂಪವನ್ನೇ ಇದೇ ಪರಬ್ರಹ್ಮವಾಗಿದೆ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಅದರಲ್ಲಿ ಬ್ರಹ್ಮಭಾವವನ್ನು ಸೇರಿಸ್ಬಿಟ್ಟವನಿಗೆ ಹೇಗೋ ಹಾಗೆ ಓಂಕಾರದಲ್ಲಿಯೋ ಸೇರಿಸಿದವರಿಗೆ ಆ ಪರಬ್ರಹ್ಮವೇ ಈ ರೂಪದಲ್ಲಿ ಪ್ರಸಿದ್ಧವಾಗತ್ತೆ. ಪರಮಾತ್ಮನೇ ತಾನು ಸರ್ವವ್ಯಾಪಕನಾಗಿದ್ದರೂ ತನಗಾಗಿ ಒಂದು ಆಕಾರ ಅನ್ನೋದಿಲ್ಲದೆ ಇದ್ರೂ ಕೂಡ ಆ ಭಕ್ತರ ಸಂತೋಷಕ್ಕಾಗಿ, ಆ ಭಕ್ತರನ್ನು ಉದ್ಧಾರ ಮಾಡೋದಕ್ಕಾಗಿ ಅವನು ಯಾವ ರೂಪವನ್ನು ಬೇಕಿದ್ರೂ ತಗೋತಾನೆ. ಯಾಕೆ? ತನಗಾಗಿ ಒಂದು ರೂಪ ಇಲ್ಲದೆ ಇರೋದ್ರಿಂದ ಅವನು ಯಾವ ರೂಪದಲ್ಲಿ ಬೇಕಿದ್ರೂ ತೋರ್ಕೋತಾನೆ. ಹಾಗೆ ಆ ಧ್ಯಾಯಿಗಳಿಗೆ, ಉಪಾಸಕರಿಗೆ ಅದು ಪ್ರಸೀದತಿ. ಆ ದೇವತೆಯು, ಆ ಪರಮಾತ್ಮನು ಯಾವನು ಇಂದ್ರಿಯಗಳಿಗೆ ಗೋಚರನಲ್ಲವೋ ಅವನು ಒಂದಾನೊಂದು ಆಕಾರದಲ್ಲೂ ಬೇಕಿದ್ರೂ ತೋರ್ಕೋತಾನೆ ಅಂತ ಎಂಬುದು ಶಾಸ್ತ್ರ ಪ್ರಾಮಾಣ್ಯದಿಂದ ಗೊತ್ತಾಗುತ್ತೆ. ಇದಕ್ಕೆ ಶಾಸ್ತ್ರವೇ ಪ್ರಮಾಣ. ನಾವು ಶಾಸ್ತ್ರವನ್ನು ಹಿಡಿಬೇಕು, ಶಾಸ್ತ್ರ ಮಾರ್ಗವನ್ನು ಅನುಸರಿಸಬೇಕು, ಶಾಸ್ತ್ರದಲ್ಲಿ ನಮಗೆ ಭಕ್ತಿ ಶ್ರದ್ಧೆ ಇರಬೇಕು ಅಂತ ನಮಗೆ ಗೊತ್ತಾಗತ್ತೆ. ಆಚಾರ್ಯರು ಇನ್ನೂ ಒಂದು ಕಡೆ ಬರ್ತಿದ್ದಾರೆ ಸೂತ್ರ ಭಾಷ್ಯದಲ್ಲಿ, ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕ ಅನುಗ್ರಹಾರ್ಥಂ. ಸಾಧಕರನ್ನು ಅನುಗ್ರಹಿಸುವುದಕ್ಕಾಗಿ ತನಗಾಗಿ ಒಂದು ಆಕಾರವಿಲ್ಲದಿರುವಂತಹ ಪರಮಾತ್ಮ ಆ ಭಕ್ತರ ಇಚ್ಛೆಯಂತೆಯೋ ತನ್ನ ಇಚ್ಛೆಗೆ ಒಳಗಾಗಿ, ಅಂದರೆ ಅವನು ಆ ಯಾವ ರೂಪದಲ್ಲಿ ತೋರ್ಕೊಂಡ್ರೂ ಅದಕ್ಕೆ ಅಧೀನವಾಗಿರಲ್ಲ. ಈಗ ನಾವು ಒಂದಾನೊಂದು ರೂಪದಲ್ಲಿ ತೋರ್ಕೊಂಡಿದ್ದೀವಲ್ಲ, ನಾವು ಇದಕ್ಕೆ ಅಧೀನ. ಇದರ ಎಲ್ಲ ಸುಖ ದುಃಖಗಳನ್ನು ನಾವು ಅನುಭವಿಸಲೇಬೇಕು, ನಮಗೆ ಇದರಿಂದ ಬಿಡುಗಡೆ ಇಲ್ಲ. ಆದರೆ ಪರಮಾತ್ಮನು ಒಂದು ರೂಪದಲ್ಲಿ ತೋರ್ಕೊತಾನಲ್ಲ, ಅವನು ಅದಕ್ಕೆ ಅಧೀನವಾಗಿರಲ್ಲ. ಅವನು ಭಕ್ತರನ್ನು ಉದ್ಧಾರ ಮಾಡೋದಕ್ಕಾಗಿ ಅವರ ಅನುಗ್ರಹಕ್ಕೋಸ್ಕರವಾಗಿ ಆ ರೂಪದಲ್ಲಿ ತೋರ್ಕೊತಾನ. ಇದನ್ನೇ ಪರಮಹಂಸರು ಇದು ನೀರೇ ಯಾವ ಆಕಾರವಿಲ್ಲದ ನೀರು ಶೈತ್ಯದಿಂದ ಹೇಗೆ ಮಂಜುಗೆಡ್ಡೆಯ ರೂಪದಲ್ಲಿ ತೋರ್ಕೊಳ್ಳುತ್ತೋ ಹಾಗೆ ಯಾವ ಆಕಾರವಿಲ್ಲದೆ ಇರೋ ಪರಮಾತ್ಮ ಭಕ್ತಿ ಅನ್ನೋ ಶೈತ್ಯದಿಂದ ಒಂದಾನೊಂದು ಆಕಾರದಲ್ಲಿ ತೋರ್ಕೊತಾನೆ. ಯಾರಿಗೆ ಯಾವ ರೂಪದಲ್ಲಿ ಯಾವ ನಾಮದಲ್ಲಿ ಭಕ್ತಿ ಬರುತ್ತೋ ಆ ರೂಪದಲ್ಲಿ ಅವನು ತೋರ್ಕೊತಾನೆ. ಅದೇನು ಕಷ್ಟ ಏನಿಲ್ಲ ಅವನಿಗೆ ಯಾವುದೂ ಕಷ್ಟ ಇಲ್ಲ. ಆದರೆ ಅವನಿಗಾಗಿ ಒಂದು ರೂಪ ಮಾತ್ರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ವಿಷ್ಣುವಾದಿ ಪ್ರತಿಮಾ ಸ್ಥಾನಗಳಲ್ಲಿ ದೇವತೆಗಳ ಸ್ಥಾನದಲ್ಲಿರುವಂತಹ ಓಂಕಾರದಲ್ಲಿ ಆದರೂ ಭಕ್ತಿಯಿಂದ ಅದರಲ್ಲಿ ಬ್ರಹ್ಮಭಾವವನ್ನಿಟ್ಟರೆ ನೋಡಿ, ಬ್ರಹ್ಮಭಾವವನ್ನಿಟ್ಟರೆ 4ನೇ ಟಿಪ್ಪಣಿ ಅಭಿಧ್ಯಾಯಿತ ಎಂಬ ಶಬ್ದದ ವ್ಯಾಖ್ಯಾನವನ್ನು ಭಾಷ್ಯಭಾಗ 79ರಲ್ಲಿ ಮಾಡಿರುವಂತೆ ಇಲ್ಲಿಯೂ ಓಂಕಾರೋಪಾಸನೆಗೆ ಸಹಕಾರ ಸಾಮಗ್ರಿಯನ್ನು ಕಲ್ಪಿಸಿಕೊಳ್ಳಬೇಕು. 3ನೇ ಟಿಪ್ಪಣಿ ಯಾವುದಕ್ಕೆ ಬರಿಯ ಮನಸ್ಸಿನಿಂದ ಅನ್ನೋದೇ ಬರಿತಾ ಇದ್ದಾರೆ. ಪ್ರತೀಕದ ಸಹಾಯವಿಲ್ಲದ ಬರಿಯ ಮನಸ್ಸಿನಿಂದ ಅಂತ ಅರ್ಥ. ಅಲ್ಲಿಗೆ ನೀವು ಯಾವುದೇ ಒಂದು ಆಲಂಬನವನ್ನು ಕೊಡಲಿಲ್ಲ ಅಂದರೆ ಮನಸ್ಸಿನಿಂದ ಕೇವಲ ವಿಷಯಗಳನ್ನು ಹೇಗೆ ತಿಳ್ಕೊತಾ ಇದ್ದೀವೋ ಹಾಗೆ ತಿಳ್ಕೊಳಕ್ಕಾಗಲ್ಲ. ಪರಬ್ರಹ್ಮದಲ್ಲಿ ಶಬ್ದಾದಿಗಳು ಯಾವುವೂ ಇಲ್ಲದ್ದರಿಂದಲೂ ಅಪರಬ್ರಹ್ಮವು ಕೇವಲ ಮನೋಮಯವಾಗಿರುವುದರಿಂದಲೂ ಸ್ಥೂಲ ಬುದ್ಧಿಗಳಾದವರು ಅದನ್ನು ಉಪಾಸನೆ ಮಾಡಲಾರರು. ಅಪರಬ್ರಹ್ಮವು ಮನಸ್ಸಿನಲ್ಲಿ ತೋರ್ಕೊಳ್ಳುತ್ತೆ, ಆದರೆ ಈ ವಿಷಯಗಳಲ್ಲಿ ಆಸಕ್ತವಾದ ಮನಸ್ಸಿನವನಿಗೆ ತೋರ್ಕೊಳ್ಳಲ್ಲ. ಆ ವಿಷಯಗಳ ಆಸಕ್ತಿಯನ್ನು ಬಿಟ್ಟು ಆ ರೀತಿಯಾದ ಮನೋಮಯ ರೂಪವನ್ನೇ ಧ್ಯಾನ ಮಾಡುವಂಥವನಿಗೆ, ಶಾಸ್ತ್ರದಲ್ಲಿ ಹೇಳಿರುವಂತೆ ಧ್ಯಾನ ಮಾಡೋವನಿಗೆ ಅದು ತೋರ್ಕೊಳ್ಳುತ್ತೆ. ಇನ್ನು ಪರಮಾತ್ಮನು ನೀನು ಯಾವ ಆಕಾರದಲ್ಲಿ ಅವನನ್ನು ಧ್ಯಾನ ಮಾಡಿದ್ರೂ ಅವನಿಗೆ ತೋರ್ಕೊಳ್ಳೋ ಶಕ್ತಿ ಇರುತ್ತೆ. ಅಪರಬ್ರಹ್ಮ ರೂಪದಲ್ಲಿ ತೋರ್ಕೊತಾ ಇರೋನು ಅದೇ ಪರಮಾತ್ಮನೇ. ಪರಬ್ರಹ್ಮದೇ ತಾನೇ ಎರಡು ರೂಪವನ್ನು ನಾವು ಹೇಳ್ತಾ ಇರೋದು. ಪರಮಾತ್ಮನೇ ಅಪರಬ್ರಹ್ಮ ರೂಪದಲ್ಲೂ ತೋರ್ಕೋತಾನೆ, ರಾಮಕೃಷ್ಣ ಶಿವಾದಿ ರೂಪಗಳಲ್ಲಿ ತೋರ್ಕೋತಾನೆ. ಆಯಾಯ ಭಕ್ತರಿಗೆ ಯಾವ ರೂಪದಲ್ಲಿ ಬೇಕೋ ಅದರಲ್ಲಿ ತೋರ್ಕೋತಾನೆ. ತಥಾ ಅಪರಂಚ ಬ್ರಹ್ಮ, ಹಾಗೆ ಅಪರಬ್ರಹ್ಮವೂ ಕೂಡ ಮನೋಮಯವಾಗಿ ಸೂಕ್ಷ್ಮವಾಗಿದ್ದರೂ ನೋಡಿ, ಓಂಕಾರವೆಂಬ ಶಬ್ದರೂಪವಾದ ಪ್ರತೀಕ ಮೂಲಕವಾಗಿ ಮಂದಮತಗಳಿಗೂ ಉಪಾಸ್ಯವಾಗಿ ಒಲಿಯುತ್ತದೆ. ಅದು ಮನೋಮಯವಾಗಿದೆ, ಸೂಕ್ಷ್ಮವಾಗಿದೆ. ಹಾಗಿದ್ದರೂ ಓಂಕಾರವೆಂಬ ಒಂದು ಶಬ್ದದ ಓಂಕಾರ ಅನ್ನೋದ್ರಲ್ಲಿ ನಿಮ್ಗೆ ಯಾವ ಆಕಾರವೂ ತೋರಲ್ಲ, ಶಬ್ದವೇ ತೋರೋದು. ಆ ಶಬ್ದದ ರೂಪದ ಅದನ್ನು ಪ್ರತೀಕವಾಗಿ ಇಟ್ಕೊಂಡಾಗ ಈ ಓಂ ಎಂಬುದರಿಂದ ನಾನು ಹಿರಣ್ಯ ಗರ್ಭನನ್ನ
ಪ್ರಾಣನನ್ನು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಯಾರು ಮಾಡ್ತಾ ಇರ್ತಾನೋ ಅವನಿಗೆ ಅದು ಉಪಾಸ್ಯವಾಗತ್ತೆ, ವಿಷಯವಾಗತ್ತೆ, ಒಲಿಯುತ್ತವೆ. ಇಲ್ಲಿ ಒಲಿಸ್ಕೊಳ್ಳೋದು ನಮಗೆ ಬಿಟ್ಟಿರೋದು. ತಸ್ಮಾತ್ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ ಇತ್ಯುಪಚರ್ಯತೆ. ಪರಂಚ ಪರಂಚ ಬ್ರಹ್ಮ ಓಂಕಾರ ಇತ್ಯುಪಚರ್ಯತೆ. ಆದ್ದರಿಂದ ಪರಬ್ರಹ್ಮವೂ ಅಪರಬ್ರಹ್ಮವೂ ಈ ಓಂಕಾರವೇ ಆಗಿದೆ ಎಂಬುದು ಉಪಚಾರಕ್ಕೆ ಹೇಳಿದ್ದು ಅಂತ. ಉಪಚಾರಕ್ಕೆ ಹೇಳಿದ್ದು ಅಂದರೆ ನೋಡಿ, ಸ್ವಾಮಿಗಳು ಟಿಪ್ಪಣಿ ಬರೀತಾ ಇದ್ದಾರೆ, ಓಂಕಾರವು ಬ್ರಹ್ಮವಲ್ಲದಿದ್ದರೂ ಬ್ರಹ್ಮ ಪ್ರಾಪ್ತಿಗೆ ಸಾಧನವಾಗಿರುವುದರಿಂದ ಅದನ್ನು ಬ್ರಹ್ಮವೆಂದು ಗೌಣವೃತ್ತಿಯಿಂದ ಕರೆದಿರುತ್ತದೆ. ಯಾಕೆ ಬ್ರಹ್ಮವಲ್ಲದಿದ್ದರು ಅಂತ ಬರೆದ್ರು ಅಂದರೆ, ನೀವು ಬರೀ ಓಂಕಾರವನ್ನೇ ಬ್ರಹ್ಮ ಅಂತ ಏನು ಹೇಳಕ್ಕಾಗಲ್ಲ, ಎಲ್ಲವೂ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆ ಏನೂ ಇಲ್ಲ. ಹಾಗಿರುವಾಗ ಓಂಕಾರವೆಂಬುದೊಂದೇ ಬ್ರಹ್ಮ ಅಂದ್ಬಿಟ್ರೆ ತಪ್ಪು ತಿಳ್ಬೇಕೆ ಬರೋದು. ರಾಮ ಎಂಬುದೊಂದೇ ಬ್ರಹ್ಮ, ಕೃಷ್ಣ ಎಂಬುದೊಂದೇ ಬ್ರಹ್ಮ ಅಂದ್ಬಿಟ್ರೆ ತಪ್ಪು ತಿಳ್ಬೇಕೆ ಬರೋದು. ಹಾಗೆ ಕೃಷ್ಣ ಎಂಬುದೊಂದೇ ಬ್ರಹ್ಮ ಅಂತ ಹೇಳುವಂಥವ್ರು ನೋಡಿ ತುಂಬಾ ಜನ ಇದಾರಲ್ಲ, ಇಸ್ಕಾನಾದಿಗಳು, ಅವರು ಉಳಿದ ದೇವತೆಗಳು ಎಲ್ಲ ಕೀಳು, ಅವರನ್ನೆಲ್ಲ ಧ್ಯಾನ ಮಾಡಬಾರ್ದು, ಅವರನ್ನು ಧ್ಯಾನ ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ, ಏನೇನೋ ಹೇಳ್ಬಿಡ್ತಾರೆ. ಪರಮಾತ್ಮನಿಗೆ ತನ್ನದಾದ ಯಾವ ಆಕಾರವೂ ಇಲ್ಲದಿದ್ದರಿಂದ ಆ ಯಾವ ಆಕಾರದಲ್ಲಿ ಆದರೂ ಉತ್ತಮವಾದ ಆಕಾರದಲ್ಲಿ ಮಾಡಬೇಕು. ಉತ್ತಮವಾದ ಆಕಾರ ಅಂದ್ರೆ ಏನು, ರಿಲೇಟಿವ್. ಅದು ನನಗಿಂತ ಯಾವುದು ಉತ್ತಮವಾಗಿದೆ ಅನ್ಸುತ್ತೋ, ಶಕ್ತಿಯಲ್ಲಿ, ರೂಪದಲ್ಲಿ, ಆಕಾರದಲ್ಲಿ, ಬುದ್ಧಿಯಲ್ಲಿ, ಎಲ್ಲದರಲ್ಲೂ ನನಗಿಂತ ಉತ್ತಮವಾದಂಥದ್ರಲ್ಲಿ ನಾನು ಆ ಭಾವನೆ ಮಾಡಿದರೆ ನನಗದು ಬ್ರಹ್ಮಭಾವ ಇಡೋದಕ್ಕೆ ಸರಿಯಾಗುತ್ತೆ. ನಮಗಿಂತ ಕೀಳು ಅಂತ ನನಗೆ ಲೌಕಿಕವಾಗಿ ಅನ್ಸುತ್ತಲ್ಲ, ಅದು ಪರಮಾತ್ಮ ರೂಪವೇ, ಪರಮಾತ್ಮಂತ ಬೇರೆ ಇಲ್ಲ. ಆದರೆ ನನ್ನ ಮನಸ್ಸು ಅದು ಕೀಳು 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 ಅಂತ ಮಾಡ್ಕೋತಾ ಇದೆಯಲ್ಲ, ಈಗ ಅದ್ರಲ್ಲಿ ನಾನು ಬ್ರಹ್ಮಭಾವವನ್ನು ಮಾಡೋಕ್ಕಾಗಲ್ಲ. ಅದರಿಂದ ಉಪಾಸನೆಯ ಪ್ರಾರಂಭವನ್ನು ಅತ್ಯಂತ ಉತ್ತಮವಾದದ್ದು ಅಂತ ಯಾವುದು ಅನ್ಸುತ್ತೆ ನಮಗೆ, ಅದರಲ್ಲಿ ಇಟ್ಟು ಆಮೇಲೆ ಆ ಉಪಾಸನೆಯ ತಾದಾತ್ಮ್ಯತೆಯಿಂದ, ಆ ದೇವತಾನುಗ್ರಹದಿಂದ ಇಡೀ ಜಗತ್ತೆಲ್ಲವೂ ಆ ದೇವತೆನೇ ಆಗಿದೆ ಅಂತ ಗೊತ್ತಾಗುತ್ತೆ. ಅಥವಾ ತತ್ವದಲ್ಲಿ ತಿಳ್ಕೊಂಡ್ರೆ ಪರಮಾತ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ. ತಸ್ಮಾತ್ ಏವಂ ವಿದ್ವಾನ್ ಏತೇನೈವ ಆಯತನೇನ ಆತ್ಮಪ್ರಾಪ್ತಿ ಸಾಧನೇನೈವ ಓಂಕಾರಾಭಿಧ್ಯಾನೇನ ಏಕತರಂ ಪರಂ ಅಪರಂ ವಾ ಬ್ರಹ್ಮ ಅನ್ವೇತಿ ಅನುಗಚ್ಚತಿ. ಆದ್ದರಿಂದ ಹೀಗೆ ತಿಳಿದುಕೊಂಡವನು, ಏವಂ ವಿದ್ವಾನ್, ಹೀಗೆ ತಿಳಿದುಕೊಂಡಂಥವನು ಈ ಒಂದು ಆಯತನದಿಂದಲೇ, ಓಂ ಎಂಬ ಒಂದೇ ಆಯತನದಿಂದಲೇ, ರಾಮ ಎಂಬ ಒಂದೇ ಆಯತನದಿಂದಲೇ ಅವನು, ಅದು ಆತ್ಮಪ್ರಾಪ್ತಿಗೆ ಸಾಧನವಾದದ್ದು. ಆ ಆತ್ಮಪ್ರಾಪ್ತಿ ಎನ್ನುವಾಗ ಆತ್ಮ ಅನ್ನೋದನ್ನು ಎಲ್ಲಿವರೆಗೆ ಇಟ್ಕೊಂಡಿದ್ಯಾ ನೀನು ಅನ್ನೋದ್ರ ಮೇಲೆ. ಆತ್ಮ ಎಂದರೆ ಪ್ರಾಣವೇ, ಈ ಓಂಕಾರವೇ ಅಥವಾ ಶ್ರೀರಾಮನೇ ಜಗದಾತ್ಮ ರೂಪವಾಗಿದ್ದಾನೆ, ಅವನೇ ಎಲ್ಲದರಲ್ಲೂ ಪ್ರಾಣ ರೂಪವಾಗಿದ್ದಾನೆ ಅಂತ ಭಾವನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅಥವಾ ಆತ್ಮ ಅನ್ನುವಾಗ ನಿರ್ಗುಣ ನಿರಾಕಾರವಾಗಿದೆ. ಈ ರಾಮ ಅಂತ ನಾನೇನು ಉಪಾಸನೆ ಮಾಡ್ತಾ ಇದ್ದೀನಿ ಅದನ್ನೇ ನಾನು ಜಗದಾತ್ಮ ರೂಪದಲ್ಲಿ ತಪ್ಪು ತಿಳ್ಕೊತಾ ಇದ್ದೀನಿ. ಅದಕ್ಕೆ ತನ್ನದಾದ ಒಂದು ಯಾವ ಆಕಾರವೂ ಇಲ್ಲ. ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಜಗತ್ತೆಲ್ಲವೂ ಆ ಪರಮಾತ್ಮನನ್ನ ತಪ್ಪಾಗಿ ತಿಳಿದುಕೊಂಡದ್ದು ಅಂತ ಭಾವನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅದು ನಿಜವಾದ ಆತ್ಮ. ಈ ಅಪರಬ್ರಹ್ಮವನ್ನು ಆತ್ಮ ಅಂತಲೇ ಭಾವನೆ ಮಾಡ್ತಾನೆ, ನಾನಾಗಿದ್ದೇನೆ, ಆ ದೇವತೆಯೇ ನಾನಾಗಿದ್ದೇನೆ ಅಂತಲೇ ಭಾವನೆ ಮಾಡ್ತಾನೆ. ಹಾಗೆ ಮಾಡೋದು ಆತ್ಮಪ್ರಾಪ್ತಿ ಸಾಧನವೇ. ಹಾಗೆ ಆತ್ಮಪ್ರಾಪ್ತಿಗೆ, ಯಾಕೆಂದ್ರೆ ಅಲ್ಲೂ ಕೂಡ ಅಪರಬ್ರಹ್ಮದ ಉಪಾಸನೆಯಿಂದ ಒಂದಾನೊಂದು ಲೋಕವನ್ನು ಅಥವಾ ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಮುಕ್ತಿ ಪಡ್ಕೊತಾನೆ. ಪರಬ್ರಹ್ಮದಲ್ಲಿ ಒಂದಾಗೋದು ಅನ್ನೋದೇ ಎಲ್ಲ ಕಡೆಯಲ್ಲೂ ಫೈನಲ್ಲು, ಅದೇ ನಮ್ಮ ಮುಖ್ಯ ಉದ್ದೇಶ. ಆದರೆ ಅದನ್ನು ನೇರವಾಗಿ ಮಾಡೋಕ್ಕಾಗದೇ ಇದ್ದರೆ ಒಂದಾನೊಂದು ಪ್ರತೀಕವನ್ನು ಇಟ್ಕೊಂಡು ಕ್ರಮದಿಂದಲಾದರೂ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಹೀಗೆ ತಿಳಿದುಕೊಂಡಂತಹ ವಿದ್ವಾಂಸನು ಈ ಒಂದು ಆಯತನದಿಂದಲೇ, ಅಂದರೆ ಆತ್ಮಪ್ರಾಪ್ತಿಗೆ ಸಾಧನವಾದ ಓಂಕಾರದ ಅಭಿಧ್ಯಾನದಿಂದ, ಉಪಾಸನೆಯಿಂದ ಅಂತ. ಅಭಿಧ್ಯಾನ ಅನ್ನೋದು ಎರಡು ಥರ ಹೇಳ್ಬೋದು. ಉಪಾಸನೆಯಿಂದ ಅಂತ ಒಂದು ಹೇಳೋದಾದರೆ, ಆ ಓಂಕಾರದ ಚಿಂತನೆಯಿಂದ ಅಂತಲೂ ಹೇಳ್ಬೋದು. ಓಂಕಾರವನ್ನು ಪ್ರಕ್ರಿಯಾ ರೂಪದಲ್ಲಿ ಚಿಂತನೆ ಮಾಡಿದವನಿಗೆ ಇಲ್ಲೇ ತತ್ವಜ್ಞಾನ ಆಗೋಗ್ಬಿಡುತ್ತೆ. ಅಭಿಧ್ಯಾನ ಅನ್ನುವಾಗ ಉಪಾಸನೆಯನ್ನು ಅರ್ಥ ತಗೊಂಡಾಗ, ಉಪಾಸನೆಯಿಂದ ಏಕತರಂ ಅಂದರೆ ಪರಂಬ್ರಹ್ಮವನ್ನು ಅಥವಾ ಅಪರಬ್ರಹ್ಮವನ್ನು ಯಾವುದನ್ನಾದರೂ ಒಂದನ್ನು ಹೊಂದುತ್ತಾನೆ, ಅವನಿಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಆ ಭಾವನೆ, ಆ ಪ್ರಯತ್ನ ನಾವೇ ಹಾಕಬೇಕು.
ನೇದಿಷ್ಠಂ ಹಿ ಆಲಂಬನಂ ಓಂಕಾರೋ ಬ್ರಹ್ಮಣ. ನೇದಿಷ್ಠಂ ಹಿ ಆಲಂಬನಂ ಓಂಕಾರೋ ಬ್ರಹ್ಮಣಃ. ಆ ಓಂಕಾರವು ಆ ಬ್ರಹ್ಮಕ್ಕೆ ಅತ್ಯಂತ ಹತ್ತಿರದಾದ ಆಲಂಬನೆಯಾಗಿದೆ. ಯಾಕೆ ಅಂದರೆ ಓಂ ಅಂದಾಗ ಯಾವ ನಿಮ್ಗೆ ಆಕಾರವೂ ತೋರ್ಬರಲ್ಲ. ಓಂ ಅಂದಾಗ ಯಾವ್ದಾರು ಆಕಾರ ತೋರ್ಬರುತ್ತೋ, ಹೀಗೆ ತೋರ್ಬರುತ್ತೆ ಅಂದರೆ ಓಂ ಅನ್ನೋದು ಹೀಗೂ ತೋರ್ಬೋದು, ಆಕಾರ ಇಲ್ಲ. ರಾಮ ಕೃಷ್ಣ ಶಿವ ಅಂದಾಗಲೆಲ್ಲ ಒಂದಾನೊಂದು ಆಕಾರದಲ್ಲಿ ಮನಸ್ಸು ಹೋಗ್ಬಿಡುತ್ತೆ ನಮ್ಗೆ ಸಹಜವಾಗಿ, ಯಾಕೆ ನಮ್ಮ ಮನಸ್ಸಿನ ಸಂಸ್ಕಾರ ಆಗಿದೆ. ಆದರೆ ಓಂ ಎಂಬುದು ಯಾವ ರೂಪವನ್ನು ತಗೊಳ್ಳದೇ ಇರೋದ್ರಿಂದ ಅತ್ಯಂತ ಹತ್ತಿರವಾದಂತಹ ಆಲಂಬನೆಯಾಗಿದೆ, ಆಧಾರವಾಗಿದೆ, ಪ್ರತೀಕವಾಗಿದೆ. ಅದನ್ನಿಟ್ಕೊಂಡು ಆ ಪರಮಾತ್ಮನನ್ನು ತಿಳ್ಕೊಳ್ಳೋದು ಪಡ್ಕೊಳ್ಳೋದು ಅನ್ನೋದು ಅತ್ಯಂತ ಸುಲಭವಾಗಿದೆ. ನೇದಿಷ್ಠಂ ಅಂದರೆ ಅತ್ಯಂತ ಹತ್ತಿರವಾಗಿದೆ ಅಂತ ಅರ್ಥ. ಆದ್ದರಿಂದ ಈ ಓಂಕಾರದ ಉಪಾಸನೆಯನ್ನಿಟ್ಕೊಂಡು ಅಥವಾ ಓಂಕಾರದ ಚಿಂತನೆಯನ್ನಿಟ್ಕೊಂಡು ಯಾರು ಅದನ್ನು ಸಂತತವಾಗಿ ಮಾಡ್ತಾ ಇರ್ತಾರೋ ಅವ್ರಿಗೆ ಖಂಡಿತ ಪರಬ್ರಹ್ಮವೋ ಅಪರಬ್ರಹ್ಮವೋ ಸಿಕ್ಕೇ ಸಿಗುತ್ತೆ. ಅಪರಬ್ರಹ್ಮದ ಪ್ರಾಪ್ತಿಯಿಂದಲೂ ಒಂದು ಪರಬ್ರಹ್ಮವನ್ನು ಪಡ್ಕೋತಾರೆ. ಆದರೆ ಮೊದಲು ನಾವು ನಮ್ಮ ಮನಸ್ಸಿಗಿನ್ನೂ ಶಕ್ತಿ ಇಲ್ಲದೆ ಇರೋವಾಗ, ಆ ಪರಮಾತ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರೋವಾಗ, ಅರ್ಥ ಮಾಡ್ಕೊಳ್ಳೋದಾಗಿದ್ದರೆ ಹಿಂದೆನೇ ಬೇಕಾದಷ್ಟು ಹೇಳಾಯಿತು, ಅರ್ಥ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ ಅಂತ ಆದರೆ ನಾವೊಂದು ಉಪಾಸನೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು, ಶಾಸ್ತ್ರೋಕ್ತ ಕರ್ಮಗಳಲ್ಲಿ ತೊಡಗಿಸ್ಕೋಬೇಕು. ಅಥವಾ ನಾವು ಮಾಡುತ್ತಿರುವ ಕರ್ಮಗಳನ್ನೇ ಭಗವದರ್ಪಿತವಾಗಿ ಮಾಡೋದನ್ನು ಕಲಿಬೇಕು. ಏನು ನಡೀತಾ ಇದೆಯೋ, ಏನು ಕರ್ಮಗಳನ್ನು ನಡೀತಾ ಇದೆಯೋ ಈ ದೇಹೇಂದ್ರಿಯ ಮನೋಬುದ್ಧಿಗಳಿಂದ, ಅದೆಲ್ಲವೂ ಭಗವಂತನ ಇಚ್ಛೆಯಿಂದಲೇ ನಡೀತಾ ಇದೆ, ಭಗವಂತನೇ ನಡೆಸ್ತಾ ಇದ್ದಾನೆ ಅಂಥೇಳಿ ಎಷ್ಟರ ಮಟ್ಟಿಗೆ ನಾವು ಅದರಲ್ಲಿ ಭಾವನೆ ಮಾಡ್ಕೋತೀವೋ ಅಷ್ಟು ಸುಲಭವಾಗಿ ಬಿಟ್ಕೋತೀವಿ. ನಾನು ಮಾಡ್ತಾ ಇದ್ದೀನಿ ಅಂದರೆ ಯಾವುದರಲ್ಲೂ ಬಿಟ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಉಪಾಸನೆಗೆ ನಮ್ಮನ್ನು ತೊಡಗಿಸ್ಕೊಳ್ಳೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.